ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಹನೂರು ಶೂಟೌಟ್, ತಮಿಳುನಾಡು ಖ್ಯಾತೆ. ಹನೂರು ಟೆನ್ಷನ್ ನೂರ್. ಕೆಲವರು ಈ ಘಟನೆಯನ್ನ ಗಂಧದ ಗುಡಿ ಪಾರ್ಟ್ 3 ಅಂತ ಕರೀತಿದ್ದಾರೆ. ಇನ್ ಕೆಲವರು ವೀರಪ್ಪನ್ ಎಪಿಸೋಡ್ ಮರುಕಳಿಸದಂತೆ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ರಾಜಕೀಯ ಎಂಟ್ರಿ ಕೂಡ ಆಗಿ ಹೋಗ್ಬಿಟ್ಟಿದೆ. ಯಾವ ಮಟ್ಟಿಗೆ ಅಂದ್ರೆ ಜಾತಿ ಧರ್ಮದ ವಿಚಾರದಲ್ಲೂ ಚರ್ಚೆ ಆಗ್ತಾ ಇದೆ. ನೆರೆ ರಾಜ್ಯ ತಮಿಳುನಾಡು, ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಗಂಭೀರವಾದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅಲ್ಲಿನ ಮಾಜಿ ಶಾಸಕರು ಒಂದು ನಿಯೋಗ ಕಟ್ಟಿಕೊಂಡು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಹನೂರ್ನಲ್ಲಾದ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳು. ಅರಣ್ಯಾಧಿಕಾರಿಗಳ ವಾದ, ಅವ್ರು ಬೇಟೆ ಆಡ್ಲಿಕ್ಕಂತಲೇ ಹೋಗಿದ್ರು, ಅವ್ರ ಬಳಿಯಲ್ಲಿ ಬೇಟೆಗೆ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ನಮಗೆ ಸಿಕ್ಕಿದೆ. ಹಾಗಾಗಿ ನಮ್ಮ ಆತ್ಮರಕ್ಷಣೆಗೆ ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು, ನಮ್ಮ ಆತ್ಮರಕ್ಷಣೆಯ ಭಾಗವಾಗಿ ನಾವು ಅವರನ್ನ ಶೂಟ್ ಮಾಡಿದ್ವಿ. ವಿರೋಧ ಪಕ್ಷಗಳೇನು ಮೈನಾರಿಟಿ ಅಂತ ಹೇಳುವ, ಅಲ್ಪಸಂಖ್ಯಾತರ ರಕ್ಷಕರು ಅಂತ ಹೇಳಿ ತನ್ನಂತಾನು ಕರೆಸ್ಕೊಳ್ಳುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಮೈನಾರಿಟಿಗಳ ಮೇಲೇನೆ ಶೂಟೌಟ್ ಆಗೋಯ್ತು, ಅಲ್ಲಿಗೆ ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅಂತ ಹೇಳಿ. ತಮಿಳುನಾಡು ಏನು ಹೇಳ್ತಿದೆ, ಇಲ್ಲಿ ಭಾಷಾ ಹಾಗೆ ಪ್ರದೇಶ ಈ ಎರಡು ಆಯಾಮವನ್ನ ಕೊಟ್ಟು ತಮಿಳಿಗರ ಹತ್ಯಾಕಾಂಡ ಆಗೋಗಿದೆ ಕರ್ನಾಟಕದಲ್ಲಿ. ಇದು ಅಕ್ಷಮ್ಯ ಅಪರಾಧ. ಪೊಲೀಸರ ಮೇಲೂ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಿರುವ ಈ ಪರಿಹಾರ ಏನಿದೆ ಇದ್ರ ಬಗ್ಗೆನೂ ಕೂಡ ನಮಗೆ ತಗಾದೆ ಇದೆ. ಇಂಥ ಹೇಳಿಕೆಗಳು ಆದ ಒಂದು ಘಟನೆ ತನಿಖಾ ಹಂತದಲ್ಲಿರಬೇಕಾದ್ರೆ ರಾಜಕೀಯ ಸರಿಯೇ, ಆದರೆ ನೆರೆ ರಾಜ್ಯದಿಂದಲೂ ಕೂಡ ರಾಜಕೀಯ ನಡೀತಿರ್ಬೇಕಾದ್ರೆ ನಮ್ಮ ರಾಜ್ಯದ ಜನಪ್ರತಿನಿಧಿಗಳ ನಡವಳಿಕೆ ಯಾವ ರೀತಿ ಇರಬೇಕು, ನಮ್ಮ ತನಿಖೆಯ ಹಾದಿ ಸರಿಯಿಲ್ಲ ಅನ್ನೋ ಅನುಮಾನ ಇದ್ದಾಗಿಯೂ ಕೂಡ ಅದನ್ನ ಸರಿದಾರಿಗೆ ತರುವ ಪ್ರಯತ್ನಗಳು ಯಾವ ರೀತಿ ಇರಬೇಕು. ಅಸಲಿ ವಿಚಾರಗಳನ್ನ ಮರೆಮಾಚುವಷ್ಟರ ಮಟ್ಟಿಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇಂಥ ವಿಚಾರದಲ್ಲೂ ಕೂಡ ಬೇಕಾ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹನೂರಿನಲ್ಲಿ ನಡೆದ ಶೂಟೌಟ್ ವಿಧಾನಸಭೆಯಲ್ಲಿ 3 ದಿನಗಳಿಂದ ಗದ್ದಲ ಎಬ್ಬಿಸಿದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ಒಪ್ಪದ ವಿಪಕ್ಷಗಳು ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿವೆ. ಧರ್ಮದ ಆಯಾಮವನ್ನು ತಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಿದೆ ವಿರೋಧ ಪಕ್ಷ ಬಿಜೆಪಿ. ಇವತ್ತು ಮೈನಾರಿಟಿ ಅಂತೇಳಿ ಮಾತಾಡ್ತಾರೆ. ಅದೇ ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿರ್ತಕ್ಕಂಥ 3ರನ್ನ ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ? ಹಲವು ದಿನಗಳಿಂದ ಅರಣ್ಯ ಅಧಿಕಾರಿಗಳು ಮೃತರ ಮಧ್ಯೆ ಫೈಟ್ ಇತ್ತು, ಹೀಗಾಗಿ ಶೂಟೌಟ್ ಮಾಡಿದ್ದಾರೆ. ಮೃತರು ಅಮಾಯಕ ರೈತರು, ಬೇಟೆಗಾರರಲ್ಲ ಅನ್ನೋದು ಸ್ಥಳೀಯರ ವಾದ. ಈಗಾಗಲೇ ಪ್ರಕರಣದ ಸತ್ಯಾಸತ್ಯತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಲಾಗಿದ್ದು ಸಿಐಡಿ ತನಿಖೆಗೆ ನೀಡಲು ಸರ್ಕಾರದಿಂದ ಗಂಭೀರ ಚಿಂತನೆ ನಡೆದಿದೆ. ಮೃತರ ಕುಟುಂಬಕ್ಕೆ ಪರಿಹಾರ ವಿತರಣೆಯೂ ನಡೀತಾ ಇದೆ. ಇಷ್ಟರ ನಡುವೆ ಇದೀಗ ಪ್ರಕರಣದಲ್ಲಿ ನೆರೆಯ ತಮಿಳುನಾಡು ಮೂಗು ತೂರಿಸಿದೆ. ತಮಿಳುನಾಡು ಸಿಎಂ ವಿಜಯ್ ಟ್ವೀಟ್ ಮಾಡಿ ಇದಕ್ಕೆ ಭಾಷಾ ಮತ್ತು ಪ್ರದೇಶದ ಆಯಾಮವನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ತಮಿಳುನಾಡು ಮಾಜಿ ಶಾಸಕರು ತೋಮಿಯಾರ್ ಪಾಳ್ಯಕ್ಕೆ ಆಗಮಿಸಿ ಮೃತರ ಕುಟುಂಬಸ್ಥರ ಭೇಟಿಯಾಗಿದ್ದಾರೆ. ತೋಮಿಯಾರ್ ಪಾಳ್ಯ ಚರ್ಚ್ನಲ್ಲಿ ಸಭೆ ನಡೆಸಿದ್ದಾರೆ. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಆಗಿ ಉತ್ತರ ನೀಡಿದ್ದಾರೆ. No state should interfere with any state's administration. Panneerselvam or anyone should have the basic culture. I can't involve in any of the Tamil Nadu law and order problem. Own states have own problem. ಮೃತರ ಬಳಿಯಿಂದ ಹೊಸ ಹವಾಯಿ ಚಪ್ಪಲಿ ಜಪ್ತಿ ಮಾಡಿದ್ದು ಕೂಡ ಚರ್ಚೆಗೆ ಕಾರಣವಾಗಿದೆ. ಅನೇಕ ಅನುಮಾನಗಳಿಗೆ ಕಾರಣವಾಗಿರುವ ಶೂಟೌಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬೇಕಂತ ಏನನ್ನಾದರೂ ಮುಚ್ಚಿಡುವ ಪ್ರಯತ್ನ ಮಾಡ್ತಾ ಇದೆಯಾ? ಈ ನಡುವೆ ತನ್ನದಲ್ಲದ ವಿಚಾರದಲ್ಲಿ ತಮಿಳುನಾಡು ಬೇಕಂತ ಮಧ್ಯಪ್ರವೇಶ ಮಾಡುವ ಪ್ರಯತ್ನ ಸರಿನಾ? ಅರಣ್ಯ ಸಚಿವರ ರಾಜೀನಾಮೆ ಈ ಪ್ರಕರಣಕ್ಕೆ ಪರಿಹಾರನ? ವಿಪಕ್ಷಗಳ ನಿಲುವು ಸರಿನಾ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಮಿಳುನಾಡು ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಅಥವಾ ಹಸ್ತಕ್ಷೇಪ, ಇದನ್ನು ನೀವು ಯಾವ ರೀತಿ ಗಮನಿಸ್ತಿರೋ ಆ ರೀತಿ ತಮಿಳುನಾಡು ಇಂಟರ್ಫಿಯರ್ ಆಗೋದು ಬೇಸಿಕಲಿ ಸರಿನಾ ಅನ್ನೋದು ಮೂಲಭೂತ ಪ್ರಶ್ನೆ. ಈ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು
ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಅಥವಾ ವಾಟ್ಸಾಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ನೀವು ಹಂಚ್ಕೊಳ್ಬಹುದು. ಈ ಚರ್ಚೆಯಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಲೋಹಿತ್ ಅವರು, ಫಸ್ಟ್ ಟೈಮ್ ಇನ್ ಮಹಾಭಾರತ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಹಾಗೆ ಪರಿಸರ ಪ್ರೇಮಿ ಹಾಗೆ ತಜ್ಞರು ಆಗಿರುವ ಜೋಸೆಫ್ ಹುವಾರ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ಸತಿ ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಚಲವಾದಿ ನಾರಾಯಣ ಸ್ವಾಮಿ ಅವರ ನಿನ್ನೆಯ ರಿಯಾಕ್ಷನ್ ಇದೆ, ಒಂದು 30 ಸೆಕೆಂಡ್ ಅದನ್ನು ಕೇಳಿಸ್ಕೊಳ್ಳೋಣ. ಅದಾದ್ಮೇಲೆ ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡೋಣ. ಚಲವಾದಿ ನಾರಾಯಣ ಸ್ವಾಮಿ ಅವರ ರಿಯಾಕ್ಷನ್ ವರದಿಯಲ್ಲಿ ತೋರಿಸಿದ್ವಿ, ಇನ್ನೊಂದು ಬಾರಿ. ಇವತ್ತು ಮೈನಾರಿಟಿ ಅಂತೇಳಿ ಮಾತಾಡ್ತಾರೆ. ಅದೇ ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿರ್ತಕ್ಕಂಥ ಮೂವರನ್ನ ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ? ಎರಡನೇ ವಿಷಯ ಏನಂತಂದ್ರೆ, ಇದರಲ್ಲಿ ಆ ಪ್ರಾಂತ್ಯದ ಎಲ್ಲ ಜನರು ಹೇಳಿದ್ದಾರೆ. ಲೋಹಿತ್ ಅವರೇ, ಎರಡನೇ ವಿಚಾರ, ಅವರು ಅರಣ್ಯಕ್ಕೆ ಹೋದವರು ಕಳ್ಳರ, ಬೇಟೆಗಾರರ ಅಥವಾ ರೈತರ ಅನ್ನೋ ವಿಚಾರಕ್ಕೆ. ಬಟ್ ಮೊದಲ ವಿಷಯನೇ ನಾವು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಯೋಚನೆ ಮಾಡೋಣ. ಈಗ ಅರಣ್ಯಾಧಿಕಾರಿಗಳು ಹೇಳ್ತಿರೋದೇನು, ನಾವು ಹೋದ್ವಿ, ನಮ್ಮ ಮೇಲೆ ಅವ್ರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು, ಹಾಗಾಗಿ ಆತ್ಮರಕ್ಷಣೆಗೆ ನಾವು ಶೂಟ್ ಮಾಡಿದ್ವಿ. ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆಯನ್ನ ಗಮನಿಸಿದ್ರೆ, ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮುಂಚೆ ಅರಣ್ಯಾಧಿಕಾರಿಗಳು ನೀವು ಮೈನಾರಿಟಿನ, ನೀವು ಅಲ್ಪಸಂಖ್ಯಾತರ, ನೀವು ಕ್ರಿಶ್ಚಿಯನ್ಸ ಅಥವಾ ನೀವು ಹಿಂದೂಗಳ, ಬಹುಸಂಖ್ಯಾತರ ಅಂತ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಆ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ದಟ್ಟಾರಣ್ಯದ ನಡುವೆ ನೀವು ಮೈನಾರಿಟಿನ ಅಥವಾ ಮೆಜಾರಿಟಿನ ಅಂತ ಕೇಳ್ಬಿಟ್ಟು ಆಮೇಲೆ ಅಟ್ಯಾಕ್ ಮಾಡಬೇಕಿತ್ತ ಸರ್? ಇಂಥ ವಿಚಾರದಲ್ಲೂ ಕೂಡ ಮೈನಾರಿಟಿ, ಮತ್ತೊಂದು ಮಗದೊಂದು, ಜಾತಿ ಧರ್ಮ ಅವಶ್ಯಕತೆನಾ ಅಂತ? ನೋಡಿ, ನಮ್ಮ ಪಕ್ಷದ ಉದ್ದೇಶ ಅಥವಾ ನಮ್ಮ ಮುಖಂಡರ ಉದ್ದೇಶ ಅದಲ್ಲ. ಏನು ಇವತ್ತು ಬೆಳಗ್ಗೆ ತನಕನೂ ನಾವು ಮಾತಾಡ್ತಿದ್ದು ಅತ್ಯಂತ ಮಾನವೀಯ ಕಳಕಳಿ ಇಟ್ಕೊಂಡು ನಾವು ಸರ್ಕಾರನ ಒಂದು ಪ್ರಶ್ನೆ ಮಾಡೋ ಮೂಲಕ, ಒಂದು ಸರ್ಕಾರದ ಒಂದು ನೈತಿಕತೆಯನ್ನು ಪ್ರಶ್ನೆ ಮಾಡೋ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಇದೇ ಕಾಂಗ್ರೆಸ್ ಬೆಂಬಲಿತ ಒಂದು ಏನು ತಮಿಳುನಾಡು ಮುಖ್ಯಮಂತ್ರಿ ಏನು ವಿಜಯ್ ಜೋಸೆಫ್ ಅವರಿದ್ದಾರೆ, ಮತ್ತೆ ಒಂದು ಕ್ರಿಶ್ಚಿಯನ್ ಸಮುದಾಯದ ಆರ್ಚ್ ಬಿಷಪ್ ಅವ್ರ ಧರ್ಮಗುರುಗಳು ಸಹ ಅವರು ಕಾಳಜಿ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಇವ್ರದೇ ಕಾಂಗ್ರೆಸ್ ಪಕ್ಷದ ಭಾಗವಾಗಿರೋಂಥ ಅಲ್ಲಿ ಏನು ಆಡಳಿತ ನಡೆಸ್ತಾರೆ ಟಿವಿಕೆ ಪಕ್ಷ, ಅಲ್ಲಿ ಅವರು ಕ್ರೈಸ್ತ ಧರ್ಮ ಒಂದು ಏನು ಸೇರಿದಂಥ ಒಂದು ಬೇಟೆಗಾರರನ್ನ ಈ ಸರ್ಕಾರ ಹತ್ಯೆ ಮಾಡಿದೆ ಅಥವಾ ಕೊಲೆ ಮಾಡಿದೆ, ಅವರಿಗೆ ನ್ಯಾಯ ಕೊಡಬೇಕು, ಸೂಕ್ತದಂಥ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಮಾಡಿದೆ. ಅಲ್ಲಿ ಜಾತಿನೂ ಸಹ ಅಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನಾವು ಸಹ ಅದೇ ಈ ನಿಟ್ಟಿನಲ್ಲಿ ಏನು ನಿನ್ನ ಬೇಟೆಗಾರರು ಹೋಗಿದ್ರು, ಇಲ್ಲಿ ಏನೋ ಈ ಸಿಬ್ಬಂದಿ ವರ್ಗ ಇದ್ದಾರೆ, ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ, ಅವರು ಒಂದು ರೀತಿಯಲ್ಲಿ ಒಂದು ಹೆಚ್ಚು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಇದನ್ನ ಕೊಲೆನ ಅಥವಾ ಹತ್ಯೆನ ತಡೆಯುವಂಥ ಒಂದು ಅವರು ಪ್ರಯತ್ನನೂ ಸಹ ಮಾಡಿಲ್ಲ. ಮತ್ತೆ ಈ ಒಂದು ಏನು ಘಟನಾವಳಿ ಸಂಪೂರ್ಣವಾಗಿ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ, ಅದು ವಿಮರ್ಶೆ ಮಾಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಲಾಖಾ ಲೋಪದೋಷ ಕಾಣ್ತಾ ಇದೆ. ಅದನ್ನ ಹತ್ಯೆನ ಡೆಫಿನೆಟ್ಲಿ ಇವ್ರು ತಡಿಬೋದಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ಕೊಲೆ ಮಾಡೋ ಅಂತ ಅವಶ್ಯಕತೆನೇ ಇರ್ಲಿಲ್ಲ. ಕೊಲೆ ಎಸ್, ನಾವು ಕಗ್ಗೊಲೆ ಅಂತಾನೆ ಹೇಳ್ತಾ ಇದೀವಿ ಇದನ್ನು. ಯಾಕೆ ಅಂತಂದ್ರೆ ಅಲ್ಲಿ ನೋಡಿ, ನೀವೇ ತೋರಿಸಿದ್ವಿ ಚಪ್ಪಲ್. ಈಗ ಹೊಸ ಬ್ರ್ಯಾಂಡ್ ನ್ಯೂ ಚಪ್ಪಲ್ ಇದೆ, ಒಂದು ಸ್ಟಿಕ್ಕರ್ ಕೂಡ ತೆಗೆದಿಲ್ಲ. ಈ ಅನುಮಾನಗಳ ಬಗ್ಗೆ ಹೋಗೋಣ ಸರ್. ಬಟ್ ನಿಮ್ಮದೇ ಹೇಳಿಕೆಯಿಂದ ಒಂದೇ ಒಂದು ಅನುಮಾನ ನೀವಂದ್ರಿ, ನಾವೇನ್ ಮಾತನಾಡಿರ್ಲಿಲ್ಲ, ನಾವು ಮಾನವೀಯತೆ ಆಧಾರದ ಮೇಲೆ ಬಿಜೆಪಿ ಪ್ರಶ್ನೆ ಕೇಳ್ತಾ ಇತ್ತು. ತಮಿಳುನಾಡಿನಿಂದ ಇಂಥದ್ದೊಂದು ವಾದ ಬಂತು ಸರ್, ನಮ್ಮ ರಾಜ್ಯದ ವಿರೋಧ ಪಕ್ಷಗಳ ನಿಲುವು ನಡೆ ಏನಾಗಿರಬೇಕು ಅನ್ನೋದನ್ನ ಪಕ್ಕದ ತಮಿಳುನಾಡಿನ ರಾಜಕಾರಣಿಗಳು ಯಾವಾಗ ಡಿಸೈಡ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಥವಾ ಪಕ್ಕದ ನಾಡಿನ ರಾಜಕಾರಣಿಗಳ ನಡೆಯನ್ನ ಗಮನಿಸಿ ನಮ್ಮ ವಿರೋಧ ಪಕ್ಷಗಳು ಆಕ್ಷನ್ ಮೋಡಿಗೆ ಯಾವಾಗ ಬರ್ಲಿಕ್ಕೆ ಶುರುವಾಯಿತು? ಇದೊಂದು ಅನುಮಾನ ಇದೆ ಸರ್. Are you copying them or you getting inspiration from them? We are definitely condemning that because ಏನು ನಮ್ಮ ಆಂತರಿಕವಾದಂಥ ಆಡಳಿತಾತ್ಮಕವಾದಂಥ ವಿಚಾರಕ್ಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಪ್ರಶ್ನೆ ಮಾಡ್ತಾರೆ, ಮೂಗ್ ತೋರಿಸ್ತಾರೆ ಅಂತಂದ್ರೆ ನಾವು ಅದನ್ನ ಖಂಡಿಸ್ತೀವಿ. ನಾವು ಒಂದ್ ಕ್ಲಾರಿಟಿಗೆ ಬರೋಣ ಸರ್. ಲೋಹಿತ್ ಅವರೇ, ಅವ್ರು ಹೇಳ್ತಿರೋದನ್ನ ನೀವು ಖಂಡಿಸಬೇಕು ಅಥವಾ ಅವ್ರು ಹೇಳ್ತಿರೋದನ್ನ ನೀವೆಲ್ಲಿ ಪ್ರತಿಧ್ವನಿಸಬೇಕು. ಬಿಜೆಪಿಯಲ್ಲಿ ಮಾಡ್ತಾ ಇರೋದು ಪ್ರತಿಧ್ವನಿಸ್ತಾ ಇರೋದು. ತಮಿಳುನಾಡಿನಲ್ಲಿ ಏನು ಇಲ್ಲಿ ಜಾತಿ ಧರ್ಮ ತರೋ ಪ್ರಯತ್ನ ಮಾಡ್ಲಾಯ್ತು, ಬಿಜೆಪಿ ಕೂಡ ಅದನ್ನೇ ಮಾಡ್ತಿದೆ. ಇಲ್ಲಿ ಮಾನವೀಯತೆ ಇಲ್ಲ ಸರ್, ಜಾತಿ ಧರ್ಮ ಇದೆ ಬಿಜೆಪಿಯ ವಾದದಲ್ಲಿ. ನೋ ನೋ ನೋ, ನಾಟ್ ಅಟ್ ಆಲ್. ಯು ಆರ್ ಮಿಸ್ಅಂಡರ್ಸ್ಟುಡ್ ಕಂಪ್ಲೀಟ್ಲಿ. ನಾವು 2 ಸತಿ ತೋರಿಸಿದ್ವಿ ಚಲವಾದಿ ಅವರ ಸ್ಟೇಟ್ಮೆಂಟ್. ಶೋ ಮಿ where is that misunderstanding coming from? Yes, that's what I'm saying. ಏನು ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ನಾವು ಯಾವತ್ತೂ ಸಹ ಜಾತಿ ಧರ್ಮ ತಂದಿಲ್ಲ, ನಾವು ಅದನ್ನ ಹೇಳ್ತಾ ಇರೋದು, ತರಬೇಡಿ ನೀವು ಅಂತಾನೆ ಹೇಳ್ತಾ ಇರೋದು. ಅದನ್ನ ಹೇಳ್ತಾ ಸರ್ಕಾರಕ್ಕೆ ಒಂದು ಚುರುಕು ಮುಟ್ಸುವಂಥದ್ದು, ಅವರ ಜವಾಬ್ದಾರಿನ ನೆನಪು ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು
ನಾವು ಏನು ಅಲ್ಲಿ ಒಂದು ಅಲ್ಲಿ ಬೇಜವಾಬ್ದಾರಿ ಇಲಾಖೆ ನಡ್ಕೊಂಡಿದೆ ಅನ್ನೋದಕ್ಕೆ ನಮಗೆ ಅನುಮಾನ ಏನು ಅಂತಂದ್ರೆ ಅಲ್ಲಿನ ಇನ್ನೊಬ್ಬ ಪ್ರತ್ಯಕ್ಷದರ್ಶಿ ಏನು ಮಹಿಮಾ ದಾಸ್ ಅಂತ ಹೇಳಿ ಆ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಇವರಿಗೆ ಈ ಇಲಾಖೆ ಸಂಪೂರ್ಣವಾಗಿ ಷಡ್ಯಂತ್ರ ಕುತಂತ್ರ ಮಾಡಿ ಅವರಿಗೆ ಎಲ್ಲ ಬೇರೆ ಕಡೆ ಸಾಕ್ಸಿದೆ ಅಂತಾನೆ ನಾವು ಅನುಮಾನ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಒಂದು ತನಿಖೆ ಅಥವಾ ಆಗೋದು ಅಲ್ಲ, ಜೊತೆನಲ್ಲಿ ಜುಡಿಷಿಯಲ್ ತನಿಖೆ ಆಗ್ಬೇಕು. ಸತ್ಯಾಸತ್ಯತೆ ಹೊರಗಡೆ ಬಂದು ರಾಜ್ಯಕ್ಕೆ ಸತ್ಯ ಅರ್ಥ ಆಗ್ಲಿ, ನ್ಯಾಯ ದೊರಕಲಿ, ಆ ಕುಟುಂಬಕ್ಕೂ ಸಹ ನ್ಯಾಯ ದೊರಕಲಿ ಅಂತ ನಾವು ಆಗ್ರಹ ಮಾಡ್ತೀವಿ. ಆಯ್ತು ನಟರಾಜ್ ಗೌಡ್ರೆ, ಈ ಗೊಂದಲ ದ್ವಂದ್ವ ಕೇವಲ ವಿರೋಧ ಪಕ್ಷದಲ್ಲಿ ಇದ್ದಂಗೆ ಕಾಣ್ತಾ ಇಲ್ಲ, ಆಡಳಿತಾರೂಢ ಪಕ್ಷದಲ್ಲೂ ಇದೆ. ಯಾಕೆ ಹೇಳ್ತೀನಿ ಕೇಳಿ. ಒಂದ್ ಕಡೆ ಆನ್ ದ ಫ್ಲೋರ್ ನಿಂತ್ಕೊಂಡು ಅರಣ್ಯ ಸಚಿವರು ಸಮಜಾಯಿಷಿ ನೀಡ್ತಾರೆ, ಸ್ಪಷ್ಟನೆ ನೀಡ್ತಾರೆ. ಅರಣ್ಯಾಧಿಕಾರಿಗಳು ಆತ್ಮರಕ್ಷಣೆಗಾಗಿ ಗುಂಡು ಹೊಡೆದ್ರು, ಅವ್ರಲ್ಲಿ ಬಂದಿದ್ದವರ ಬಳಿಯಲ್ಲಿ ಅವರು ಬೇಟೆಗೆ ಬಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಹಿಂಗೆ ಇಷ್ಟು ಕಾನ್ಫಿಡೆನ್ಸ್ ಸರ್ಕಾರಕ್ಕಿರುವಾಗ, ಕಾನ್ಫಿಡೆನ್ಸ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆನ್ ದ ಫ್ಲೋರ್ ಸರ್ ಅದನ್ನ ಉತ್ತರ ಕೊಡ್ತಿದ್ದಾರೆ, ಇಟ್ ವಿಲ್ ಬಿ ಆನ್ ರೆಕಾರ್ಡ್. ಹಿಂಗಿರುವಾಗ ಸುಳ್ಳು ಹೇಳಕ್ ಆಗಲ್ಲ ಸಚಿವರು. ಇದನ್ನು ಒಂದ್ ಕಡೆ ಹೇಳ್ತಿರುವ ಸರ್ಕಾರ ಮತ್ತೊಂದ್ ಕಡೆಯಲ್ಲಿ ಪರಿಹಾರ ಕೊಡ್ತಿದ್ದೀರಿ ಸರ್. ಒಂದಲ್ಲ ಎರಡಲ್ಲ 15 ಲಕ್ಷ ನಾನು ಪರಿಹಾರ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಸರ್ಕಾರ ಒಂದ್ ಕಡೆ ಅವರನ್ನ ಬೇಟೆಗಾರರು ಅಂತ ಹೇಳ್ತಾರೆ, ಅರಣ್ಯಾಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದವರು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಪರಿಹಾರ ಯಾಕೆ ಸರ್? ಅರಣ್ಯಾಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕ ಅಥವಾ ಕಾಡು ಪ್ರಾಣಿಗಳನ್ನ ಕೊಂದಿದ್ದಕ್ಕ ಪರಿಹಾರ ಯಾಕೆ ಕೊಡ್ತಿದೆ ಸರ್ಕಾರ? ಖಂಡಿತ ತನಿಖೆ ಆಗೋವರೆಗೂ ಪರಿಹಾರವನ್ನ ಕೊಡೋ ಅಗತ್ಯ ಇರಲಿಲ್ಲ. ಆದರೆ ಸ್ಥಳೀಯ ಶಾಸಕರು ಅವರ ಇನ್ಸಿಸ್ಟ್ ಮೇರೆಗೆ ಏನು 15 ಲಕ್ಷ ಘೋಷಣೆ ಮಾಡಿದ್ದಾರೆ. ಅವ್ರ 10 ಲಕ್ಷ ಶಾಸಕರ ಪರವಾಗಿ ಅವ್ರಿಂದ 10 ಲಕ್ಷ ರೂಪಾಯಿ ಅವ್ರ ಕಡೆಯಿಂದ ಕೇಳಿ, ಅದರ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅಂತ ಹೇಳಿ ಅವರು ಏನು ಶಾಸಕರಲ್ಲಿ ಸ್ಥಳೀಯ ಶಾಸಕರು ಇನ್ಸಿಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದಾಗ್ತಾ ಇದೆ. ಬಟ್ ಈಗ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಸದನದಲ್ಲೇ ಹೇಳಿದ್ರು, ಪ್ರಕರಣ ಯಾವ ರೀತಿ ಆಯಿತು. ಅವತ್ತು ರಾತ್ರಿನೇ 8 ಗಂಟೆಗೆ ಏನೋ ಅವ್ರಿಗೆ ಮಾಹಿತಿ ಬಂತು, ಕಾಡುಗಳ್ಳರು ಕಾಡನ್ನು ಪ್ರವೇಶಿಸಿದ್ದಾರೆ, ನಿಷೇಧಿತ ಪ್ರದೇಶದಲ್ಲಿ ಬಂದಿದ್ದಾರೆ ಅಂತ ಮಾಹಿತಿ ಬಂತು. ಇನ್ನೊಂದ್ಸತಿ ಹೇಳಿ ಸರ್, ಯಾರು ಪ್ರವೇಶ ಮಾಡಿದ್ದು? ಕಾಡುಗಳ್ಳರು ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ 12 ಜನ 2 ತಂಡ ಮಾಡಿಕೊಂಡು 2 ವಾಹನಗಳಲ್ಲಿ ಗಸ್ತು ಸುತ್ತಿದ್ದಾರೆ. ಎಲ್ಲೆಲ್ಲಿ ಟಾರ್ಚ್ ಬೆಳಕು ಕಾಣ್ತದೆ ಈ ಬೆಳಗಿನ ಜಾವದವರೆಗೂ ಸುತ್ತಿದ್ದಾರೆ. ಬೆಳಗಿನ ಜಾವ 5 ಗಂಟೆಲಿ ಅವ್ರಿಗೆ ಏನು ಬೆಳಕು ಕಾಣ್ತು, ಒಂದು ಜಾಗದಲ್ಲಿ ಟಾರ್ಚ್ ಬೆಳಕು ಕಾಣ್ತು, ಆ ಕಡೆ ಹೋಗಿದ್ದಾರೆ, ಕೂಗಿದ್ದಾರೆ, ನೀವ್ ಯಾರಪ್ಪ ಬನ್ರಪ್ಪ ಸರೆಂಡರ್ ಆಗಿ, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ. ಅಲ್ಲಿಂದ ಅವ್ರು ಫೈರ್ ಮಾಡಿದ್ದಾರೆ. ಫೈರ್ ಮಾಡಿದಾಗ ಇವರು ಪ್ರಾಣ ರಕ್ಷಣೆಗೆ ಇತ್ತಿಂದ ಫೈರ್ ಮಾಡಿದ್ದಾರೆ. ಅಲ್ಲಿ ನರಳಾಟ, ಫೈರ್ ನಿಂತ ಮೇಲೆ ನರಳಾಟ ಕೇಳಿ ಅಲ್ಲಿ ಹೋದಾಗ 3 ಜನ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ, ಒಬ್ಬ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ. ಸೊ ಇದು ಪ್ರಕರಣ. ಅಲ್ಲಿ ಅವ್ರಿಗೆ ಏನ್ ಸಿಕ್ಕಿದೆ? 2 ನಾಡ ಬಂದೂಕ ಸಿಕ್ಕಿದೆ, 38 ಗುಂಡುಗಳು ಸಿಕ್ಕಿದೆ, 2 ಚೀಲದಲ್ಲಿ 34 kg ಮಾಂಸ ಸಿಕ್ಕಿದೆ. ಸೊ ಇದೆಲ್ಲವನ್ನ ಅವರು ಅದನ್ನು ವಶಪಡಿಸ್ಕೊಂಡು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈ 3 ಜನ ತೆಗೆದುಕೊಂಡು ಹೋಗಿ ಆಸ್ಪತ್ರೆ ಹನೂರ್ಗೆ ಹೋಗಿದ್ದಾರೆ, ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ, ದೆನ್ ಮೈಸೂರಿಗೆ ಬಂದಿದ್ದಾರೆ. ಈ ತರ ಪ್ರಕರಣ ಅಲ್ಲಿ ಆಗಿದೆ, ಬಂದಿದ್ದಾರೆ. ಇಲ್ಲಿ ಆತ್ಮರಕ್ಷಣೆಗೆ ಅಂತ ಹೊಡೆದಿದ್ದ ಬಂದೂಕನ ರಕ್ಷಣೆಗೆ ಕೊಲೆ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ನಾವು ಕೊಲೆ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸತ್ಯದಲ್ಲಿ. ಅದಕ್ಕೂ ಕೂಡ ಏನು ಆರೋಪಗಳು ಬರ್ತಾ ಇದೆ, ಅಥವಾ ಹಳ್ಳಿ ಜನ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಅದು ಒಂದು ಹಳ್ಳಿಯ ಜನ ಅಲ್ಲ, ಅವರು 3 ಹಳ್ಳಿಗಳ ಜನ. ಅವರು ಸತ್ತವರು ಕೂಡ 3 ಜನನು ಕೂಡ 3 ಬೇರೆ ಬೇರೆ ಹಳ್ಳಿಯ ಜನ ಅವರು. ಸೊ ಅವರೆಲ್ಲ ಒಟ್ಟಾಗಿ ಹೋಗಿರ್ತಕ್ಕಂಥದ್ದು ದನ ಹುಡ್ಕಕ್ಕೆ ಹೋಗಿದ್ದಾರೆ ಅಂತ ಯಾರು ಹೇಳಿದ್ರೆ ಅದು ಹಾಸ್ಯ ಆಗುತ್ತೆ. ಸಿಕ್ಕಿರೋ ಮಾಂಸದಲ್ಲಿ ಬಂದೂಕದ ಗುಂಡಿನ ಒಂದು ಅಂಶ ಸಿಕ್ಕಿದೆ ಅಂತ ಹೇಳಿ ಅದನ್ನು ವಿಧಿವಿಜ್ಞಾನಕ್ಕೆ ಕಳಿಸಿದ್ದಾರೆ. ಸೊ ಇಷ್ಟೆಲ್ಲ ತನಿಖೆ ಆಗ್ತಾ ಇರಬೇಕಾದ್ರೆ ವಿರೋಧ ಪಕ್ಷದವರ ಆಕ್ಷೇಪ ಎಲ್ಲವರನ್ನು ನೋಡಿಕೊಂಡು ಒಂದು ಮ್ಯಾಜಿಸ್ಟ್ರೇಟಿಯಲ್ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ಇದು ಸಮಂಜಸವಾಗಿದೆ. ಸೊ ಅದು ಬಿಟ್ಟು ಪಕ್ಕದ ನಾಡಿನವರು ಅಥವಾ ಅದಕ್ಕೆ ಪೂರಕವಾಗಿ ನಮ್ಮ ಬಿಜೆಪಿಯವರು ಹೇಳುವಂಥದ್ದು ಬಹಳ ಅಕ್ಷಮ್ಯ ಅಪರಾಧ. ಯಾಕಂದ್ರೆ 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿಯ ಒಂದು ಸಾವಾಗಿತ್ತು. ಅವಾಗ ಅವ್ರು ಕೊಲೆ ಅಂತ ಹೇಳಕ್ಕಾಗ್ತದೆ ನಾವು. 2023ರಲ್ಲಿ ಬೊಮ್ಮಾಯಿಯವರು ಮಾರ್ಚ್ 2023 ಬೊಮ್ಮಾಯಿಯವ್ರ ಕೊನೆ ಗಳಿಗೆನಲ್ಲೂ ಕೂಡ ಈ ಥರ ಶೂಟೌಟ್ ಆದಾಗ ಒಬ್ರು ಸಾವಾಗಿತ್ತು. ಅವಾಗಲೂ ಅಲ್ಲಿ ಮಾಂಸ ಸಿಕ್ಕಿತ್ತು, ಬಂದೂಕ ಸಿಕ್ಕಿತ್ತು, ಅದನ್ನ ಅವರು ಹತ್ಯೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸಾಧ್ಯ ಆಗ್ತದ? ನೋಡಿ, ಕಳೆದ 16 ವರ್ಷಗಳಲ್ಲಿ 270 ಈ ತರದ ಪ್ರಕರಣಗಳು ನಡೆದಿದ್ದಾವೆ. 270 ಪ್ರಕರಣಗಳು ನಡೆದಿದ್ದಾವೆ. ಅವರಿಗೆ ಶೂಟೌಟ್ ಆಗಿರ್ಬೋದು, ಯಾರು ಸಾವು ನೋವಾಗಿಲ್ಲದಿರ್ಬೋದು, ಆ ಥರ ಪ್ರಕರಣಗಳು ನಡೆದಿದ್ದಾವೆ, ಗಂಭೀರ ಪ್ರಕರಣಗಳಿದ್ದಾವೆ. ಅದು ಶ್ರೀಗಂಧ ಕಳುವಿಗೋ ಜಿಂಕೆ ಹೊಡಿಲಿಕ್ಕೋ ಬಂದಂಥವ್ರು ಬಹಳ ಜನ ಪ್ರಕರಣಗಳಾಗಿದ್ದಾವೆ. ಆಗಿರ್ಬೇಕಾದ್ರೆ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸೋದು ಸಮಂಜಸವಾದ ವಿಷಯ ಅಲ್ಲ. ಆದ್ರೆ ನೀವೇ ಮಾಡ್ಕೊಡ್ತಿದ್ದೀರಿ ನಟರಾಜ್ ಗೌಡ್ರೆ. ನನ್ನ ಪ್ರಶ್ನೆ ಮತ್ತೊಮ್ಮೆ ನಾನು ಕೇಳ್ತೀನಿ, ನಿಜವಾಗ್ಲೂ ಸರ್ಕಾರಕ್ಕೆ ಅರಣ್ಯಾಧಿಕಾರಿಗಳ ಮೇಲೆ ಟ್ರಸ್ಟ್ ಇದ್ದಿದ್ರೆ, ತನಿಖೆ ಮುಗಿಯೋವರೆಗೂ ಆಗ್ಲಿ ಅಂತ ತಾಳ್ಮೆ ಇದ್ದಿದ್ರೆ, ಪರಿಹಾರ ಘೋಷಣೆಗೆ JDS MLA ಕೇಳಿದ್ರು ಒಂದು ಮಾತ್ರ ಸರ್ಕಾರ ಕೊಡಬೇಕು ಅಂತಿಲ್ಲ ಸರ್. ನೀವು ಪರಿಹಾರವನ್ನ ಘೋಷಿಸುವ ಮೂಲಕ
ನಮ್ಮ ಅರಣ್ಯಾಧಿಕಾರಿಗಳ ಮೊರಲ್ ಡೌನ್ ಮಾಡ್ತಿದ್ದೀರಿ, ಅವ್ರ ನೈತಿಕ ಸ್ಥೈರ್ಯವನ್ನು ಇಲ್ಲ, ಪ್ರಶ್ನೆ ಮಾಡುವ ಹಂಗ್ ಇಲ್ಲ, ಮಾಡ್ತಿದ್ದೀರಿ. ಇಲ್ಲ, ಇಲ್ಲ, ನಾನು ಅಂತಲ್ಲಿ- ಕೊಡಬಾರ್ದು ಪರಿಹಾರ ಅಂತ ಮತ್ತೆ ಇಲ್ಲ, ಇಲ್ಲ, ಹೇಳ್ತಿಲ್ಲ, ಇಲ್ಲ, ಆ ಇಲ್ಲ, ಕ್ಲಾರಿಫಿಕೇಶನ್ ಇಲ್ಲ, ಒಂದಿರಲಿ. ಇಲ್ಲ, ನಾನು ಬಟ್ ನಿಮಗೆ- ಸರ್ಕಾರದ ಈ ಬಗೆಯ ನೀತಿ ಬಗ್ಗೆ ಇಲ್ಲ ಪ್ರಶ್ನೆ ಇಲ್ಲ ಇಲ್ಲ ಅಷ್ಟೇ. ಕೇಳಿ, ಈಗ ಒಂದು ಅದು ಪರಿಹಾರವನ್ನ ಯಾವ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಯಾರು ತೀರ್ಮಾನ ಮಾಡ್ತಾರೆ ಅಥವಾ ಶಾಸಕರು ತೀರ್ಮಾನ ಮಾಡ್ತಾರೆ, ಬಟ್ ಅದು ಒಂದು ಸರ್ಕಾರದ ಭಾಗ ಕಡೆಯಿಂದ 5 ಲಕ್ಷ, ಕೇಳಿ, ಅದು ಒಂದು ಭಾಗ. ಆಯ್ತಾ? ಉಸ್ತುವಾರಿ ಸಚಿವರ ಕಡೆಯಿಂದ 2 ಲಕ್ಷ, ಶಾಸಕರ ಕಡೆಯಿಂದ 8 ಲಕ್ಷ, ಒಟ್ಟು 15 ಲಕ್ಷ ನಮಗೆ ಸಿಕ್ಕಿರೋ ಲೆಕ್ಕ ಸರ್. ತಪ್ಪಿದ್ರೆ correct ಮಾಡಿ ಹೇಳಿ. ನಾನು ನಿಮ್ಗೆ ಅದನ್ನೇ ಹೇಳಿದೆ, 15 ಲಕ್ಷ ಅಂತ ನಾನು ನಿಮ್ಗೆ ಅದನ್ನೇ ಹೇಳಿದೆ. ನಾವೇನ್ ಹೇಳ್ತಾ ಇದೀವಿ, ಒಂದು ತನಿಖೆ ಆಗ್ತದೆ, ಅಲ್ಲಿವ್ರಿಗೆ ಪರಿಹಾರ, ಅವ್ರ ಕುಟುಂಬದವ್ರಿಗೆ ಪರಿಹಾರ ಕೊಡಬೇಕಾದ್ದು ಅಥವಾ ಬಿಡಬೇಕಾದ್ದು ಅಲ್ಲಿನ ಜಿಲ್ಲಾಡಳಿತ, ಅದು ಸರ್ಕಾರ ತೀರ್ಮಾನ ಮಾಡ್ಬೋದು, ಅಲ್ಲಿಗೇನು ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿನ ಪ್ರಜೆಗಳು, ಅವರು ಕೂಡ ಪ್ರಜೆಗಳು, ಬಟ್ ಅವ್ರಿಗೆ ಏನಾದ್ರು ಎಬಿಚುವಲ್ ಯಾರು ಇರಲಿಲ್ಲ ಅಂತ, ಈ 3 ಜನದಲ್ಲಿ ಯಾರು ಎಬಿಚುವಲ್ ಇರಲಿಲ್ಲ. ಅವ್ರು ಯಾರೋ ಒಬ್ಬರು ಕುಟುಂಬದವ್ರು ಮಾತ್ರ ಈ ತರ ಬಂದೂಕ ಸಚಿವರು ಪುಟ್ಟಣ್ಣ ಶೆಟ್ಟಿ ಅವರು ಆಕ್ಷೇಪಣೆ ಮಾಡಿದ್ದಾರೆ ಅವರು. ಕೇಳಿ ಇವರು ಏನ್ ಸಿಬ್ಬಂದಿ ನಡೆಸಿದ ರೀತಿ ತಪ್ಪಿದೆ ಅಂತ ಅವ್ರು ಹೇಳಿದಾರೆ. ಅವ್ರು ತಪ್ಪಿದ್ರೆ ತನಿಖೆ ಆಗ್ತದೆ. ಈಗ ಕೇಳಿ, ಅವ್ರಿಗೆ ಅನ್ಸಿರ್ಬೋದು, ಅವ್ರು ಸ್ಥಳೀಕರಾಗಿ ಅವ್ರಿಗೆ ಅನ್ಸಿರ್ಬೋದು ತಪ್ಪಿದೆ ಅಂತ, ಅಲ್ಲ ಮಂಜುನಾಥ್ಗೂ ಕೂಡ JDS ಶಾಸಕರು ಕೂಡ ಅನ್ಸಿರ್ಬೋದು ತಪ್ಪಿರ್ಬೋದು ಅಂತ. ಆದ್ರೆ ತನಿಖೆ ಆದ ಮೇಲೆ ಅಕಸ್ಮಾತ್ ತಪ್ಪಂತ ಕಂಡು ಬಂದ್ರೆ, ಇಲ್ಲೂ ಕೂಡ ಡಿಫೆನ್ಸ್ಗೆ ಕಾಲ್ ನೋಡಬಹುದಾಗಿತ್ತು, ಇಲ್ಲ ಇವರು ಕೂಡ ಅಡಿಕೊಂಡು ತಂತ್ರ ನೋಡಬಹುದಾಗಿತ್ತು. ಆ ತರ ಏನಾದ್ರು ಬಂದ್ರೆ, ತಪ್ಪು ಇವ್ರದ್ದು ಕೂಡ ತಪ್ಪಿದೆ ಅಂತ ಬಂದ್ರೆ, ಕೊಲೆ ಅವ್ರಿಗೆ ಶೂಟ್ ಮಾಡ್ದಲೇನು ಕೂಡ ಅದನ್ನ ತಡಿಬಹುದಾಗಿತ್ತು ಅಂತ ಅನ್ಸಿದ್ರೆ ಅದಕ್ಕೆ ಅವ್ರ ಮೇಲೆ ಕ್ರಮ ಆಗ್ತದೆ, ಅಧಿಕಾರಿಗಳ ಮೇಲೆ ಏನು ಸುಮ್ಮನೆ ಬಿಡೋದಿಲ್ಲ. ಆದರೆ ಇವತ್ತು ಅವ್ರ ಪ್ರಾಣ ರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಫೈರ್ ಮಾಡಿದೀವಿ ಅಂತ ಹೇಳಿ ಮಾಹಿತಿ ಪ್ರಾಥಮಿಕವಾದ ವರದಿ ಬಂದಿದೆ. ಆಮೇಲೆ ಆ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥವನ್ನ ಪೊಲೀಸರು ಅರೆಸ್ಟ್ ಮಾಡಿರಲಿಲ್ಲ, ಅವ್ರ ಮೇಲೆ ಕೇಸ್ ಆಗಿದೆ. ಅರಣ್ಯಾಧಿಕಾರಿಗಳು ಕೇಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವನು ಸ್ವಯಂ ಆಗಿ ಬಂದು ಆಸ್ಪತ್ರೆಗೆ ಸೇರಿ ಅಲ್ಲಿಂದ ಅವನು ತಪ್ಪಿಸ್ಕೊಂಡಿದ್ದಾನ. ಅವನು ಇವಾಗ ತಲೆ ಮರೆಸ್ಕೊಂಡಿರ್ತಕ್ಕಂಥ ಆರೋಪಿ ಆತ. ಸೊ ಅವನ್ನ ಹುಡುಕಬೇಕಾದಂಥದ್ದು ಅರಣ್ಯ ಇಲಾಖೆ ಯಾವ ರೀತಿ ದೂರು ಕೊಟ್ಟಿರ್ತದೆ, ಪೊಲೀಸ್ನವರು ಸಹಾಯ ಯಾವ ರೀತಿ ತಗೊಂತದೆ, ಅದ್ರ ಮೇಲೆ ಅದು ತನಿಖೆ ಆಗ್ತದೆ. ಆದ್ರೆ ಇವತ್ತು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಅಲ್ಲಿನ ಶಾಸಕರಾಗ್ಲಿ ಯಾವ ರೀತಿಯಾಗಿ ಉದ್ದಟತನದ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಯಾವ ರೀತಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಅದು ನಾವು ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಪರಸ್ಪರ ಬೇರೆ ಬೇರೆ ಪಕ್ಕಪಕ್ಕದ ರಾಜ್ಯಗಳು ಒಕ್ಕೂಟದ ವ್ಯವಸ್ಥೆಯಲ್ಲಿ ಆ ಥರ ಇಂಟರ್ಫಿಯರ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ನಾವು ಖಂಡಿಸ್ತೀವಿ. ಬಟ್ DK ಶಿವಕುಮಾರ್ ಅವರ ಹೇಳಿಕೆಯಲ್ಲೂ ಕೂಡ ಒಂದು ಅನುಮಾನ ಇದೆ ಸರ್. ಬರೋಣ ಅಲ್ಲಿಗೆ. ಬಟ್ ಜೋಸೆಫ್ ಸರ್, ಈ ಅರಣ್ಯ ಪ್ರದೇಶ ಏನಿದೆ, ಎಸ್ಪೆಷಲಿ ಆ ಕಾವೇರಿ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶ ಏನಿದೆ, ಇದರ ಆಕ್ಚುಯಲ್ ಹಿಸ್ಟ್ರಿ ಗೊತ್ತಿಲ್ದಿರೋರೆ ಇಂಥ ಮಾತಾಡ್ತಿದ್ದಾರಾ ಅನ್ನೋದು ನನ್ನ ಅನುಮಾನ ಸರ್. ನೀವು ಎಕ್ಸ್ಪರ್ಟ್ ಇದ್ದೀರಿ, ಬೇಕು ಕಾಲಿಗೆ ಯಾಕೆ ಹೊಡಿಲಿಲ್ಲ, ಏಮ್ ಯಾಕೆ ಮಿಸ್ ಆಯಿತು, ಬೇಕು ಅಂತಲೇ ಕೊಲೆ ಮಾಡಿದ್ದಾರೆ, ಚಪ್ಪಲಿ, ಹೊಸ ಚಪ್ಪಲಿ, ಸ್ಟಿಕ್ಕರ್ ತೆಗೆದೇ ಇರೋ ಹೊಸ ಚಪ್ಪಲಿ ಹೆಂಗೆ ಬಂತು, ಇನ್ನು ಅರಣ್ಯ ಸಿಬ್ಬಂದಿ ಮೈ ಮೇಲೆ ಒಂದೇ ಒಂದು ಗಾಯ ಇಲ್ಲ, ಇಂಥ ಪ್ರಶ್ನೆಗಳನ್ನು ಕೇಳುವವರಿಗೆ ಬಹುಶಃ ಆ ಅರಣ್ಯ ಭಾಗ, ಅಲ್ಲಿನ ಹಿಸ್ಟ್ರಿ, ಈ ಅರಣ್ಯ ಗಳ್ಳರು ಹಾಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಡುವೆ ನಿರಂತರವಾಗಿ ನಡೀತಿರುವ ಸಂಘರ್ಷ, ಇದ್ರ ನಾಲೆಡ್ಜ್ ಇಲ್ಲ ಅನ್ನೋ ನನ್ನ ಅನಿಸಿಕೆ ಸರ್. ನಿಮ್ಮ ಅಭಿಪ್ರಾಯ ಬೇಕಿದ್ರ ಬಗ್ಗೆ ಹೇಳ್ಬೇಕಂದ್ರೆ ಸುತ್ತಾ ಇದು ಕಂಪ್ಲೀಟ್ ಫೇಲ್ಯೂರ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾಕಂದರೆ 2023 ಒಳಗೆ ಒಂದು ರಿಪೋರ್ಟ್ ಇದೆ, ಕೊಟ್ಟಿದ್ದಾರೆ, ಅಲ್ಲಿನ ACF ಕೊಟ್ಟಿದ್ದಾರೆ. ಈ ಥರ ಇಷ್ಟೊಂದು ಫ್ಯಾಮಿಲೀಸ್ ಒಂದು ಬಾರ್ಡರ್ ಏರಿಯಾ ಒಳಗೆ ಅವ್ರದ್ದೆಲ್ಲ ಗನ್ಗಳಿದೆ, ದಿನಗಟ್ಟಲೆ ಇಲ್ಲಿ ಪೋಚಿಂಗ್ ನಡೆಯುತ್ತೆ ಅಂದ್ಬಿಟ್ಟು ಒಂದು ರಿಪೋರ್ಟ್ ಇದೆ. ಅಲ್ಲಿನ ಸೀನಿಯರ್ ಆಫೀಸರ್ಸ್ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಒಂದು. ಎರಡನೇದಾಗಿ ಅಲ್ಲಿ ಇರೋ ಸಿಬ್ಬಂದಿ, ಜೂನಿಯರ್ ಇರೋ ಸಿಬ್ಬಂದಿಯು, ಗಾರ್ಡ್ಗಳಿರಲಿ, ಫಾರೆಸ್ಟರ್ಸ್ಗಲಿ, ಅವರು ಕೆಲಸ ಮಾಡ್ತಿಲ್ಲ. ಅವ್ರು ಕೆಲಸ ಮಾಡಿದರೆ ಇದೆಲ್ಲ ಇನ್ನೂ ಬಗೆಹರಿಸ್ಬೋದಾಯ್ತು. ಈಗ ಹೇಗೆ ಮುಂದಕ್ಕೆ ಬಂದಿದೆ ಅಂದರೆ, 2 ಸೀನಿಯರ್ ಆಫೀಸರ್ಸ್ ಅಲ್ಲಿ ಬರ್ತಾರೆ. ಒಬ್ಬರು ಭಾಸ್ಕರ್ ಅಂದ್ಬಿಟ್ಟು MMLs ಬರ್ತಾರೆ, ಒಬ್ಬರು ಜಗನ್ನಾಥನ್ ಕಾವೇರಿ ವ್ಯಾಲಿ ಆಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಇದನ್ನೆಲ್ಲ ತಡೆ ಹಾಕ್ಬೇಕು ಅಂದ್ಬಿಟ್ಟು ಅವ್ರು ಖುದ್ದಾಗಿ ಹೋಗ್ತಾರೆ, ಪರ್ಮಿಲೇಷನ್ ಮಾಡ್ತಾರೆ, ಎಲ್ಲ ಕಡೆನೂ ವಾರ್ನ್ ಮಾಡಿ ಬರ್ತಾರೆ, ಇನ್ನು ಮುಂದೆ ನಮ್ಮ ಕಾಡು ಬಂದರೆ ನಿಮ್ಗೆ ತೊಂದರೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಬರ್ತಾರೆ. ಸೊ ಇದು ವಿಷಯ ಹೇಳಬೇಕಂದ್ರೆ ಇದೆಲ್ಲ ಇವ್ರು ಮಾಡ್ತಿದ್ದಾರಲ್ಲ, ಪೊಲಿಟಿಷಿಯನ್ಸ್ ಮಾತಾಡ್ತಾರೆ, ಅವ್ರಿಗೆ ಹೇಳ್ಬೇಕು, ನಾನು ಕಾಡು ಉಳ್ಸೋದ್ ಬಗ್ಗೆ ಮಾತಾಡ್ರಿ ಅಂತ ಫಸ್ಟ್ ಹೇಳ್ಬೇಕು, ಏನೇ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಇದು ಹೇಳ್ಬೇಕೆಂದ್ರೆ ಇದು ಪ್ರೈಮಾ ಫ್ಯಾಸಿ ಪೋಚರ್ಸ್, ಇವ್ರ ಹಿಸ್ಟ್ರಿ ಇದೆ, ದಾಖಲೆ ಬೇಕಾದ್ರೆ ಕೊಡ್ಬೋದು ಅವ್ರಿಗೆ. ಅಲ್ಲಿ ಇರೋ ಏರಿಯಾ ಒಳಗೆ ಸಿಕ್ಕಾಪಟ್ಟೆ ಪೋಚರ್ಸ್ ಇದ್ದಾರೆ. ಆ ದಾಖಲೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟು CF ಆಫೀಸಲ್ಲಿ ಗೊತ್ತಿದೆ, ಚಾಮರಾಜನಗರ ಆಫೀಸಲ್ಲಿ. ಅವ್ರು ಯಾಕೆ ಆ್ಯಕ್ಷನ್ ತೊಗೊಂಡ್ರೆ ಗೊತ್ತಿಲ್ಲ. ಇವ್ರನ್ನ ಕಾಡು ಒಳಗೆ 8 ಕಿಲೋಮೀಟ್ರ್ ಬರ್ತಾರೆ, ಇವ್ರಿಗೆ ನಾವು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಬನ್ನಿ ಜಿಂಕೆ ಮಾಂಸ ತೊಗೊಂಡೋಗಿ ಮನೆಗೆ ಹೋಗಿ ಚೆನ್ನಾಗಿ ಬಿರಿಯಾನಿ ಮಾಡ್ತೀನಿ ಅಂದ್ಬಿಟ್ಟು ನಾವು ರೆಡ್ ಕಾರ್ಪೆಟ್ ಹಾಕಿ ಕೊಡೋದು ಲೆಕ್ಕ ಬಂದ್ಬಿಟ್ಟಿದೆ. ಈಗ ನನಗೆ ಬಂದಿರೋ ಮಾಹಿತಿ, ನಾನು ಮಾತಾಡಿದ್ದೀನಿ, ಅಲ್ಲಿಂದ ಸ್ಟಾಫಿಗೆ ಮಾತಾಡಿದ್ದೀನಿ, ಅವ್ರು ಹೇಳೋದು ನಮಗೆ ಅಟ್ಯಾಕ್ ಮಾಡಿದ್ರು ನಾವು ಸೆಲ್ಫ್ ಡಿಫೆನ್ಸ್ ಕೊಡ್ತೀವಿ ಅಂದ್ಬಿಟ್ಟು. ಈಗ ಜನಕ್ಕೆ ಗೊತ್ತಾಗಬೇಕೆಂದ್ರೆ ಕಾಡೊಳಗೆ ಹೇಗಿದೆ ಅಂದ್ಬಿಟ್ಟು, ಅಲ್ಲಿ ಹಳ್ಳ, ದಿನ್ನೆ, ಮರ, ಬುಷು ಎಲ್ಲ ಇದೆ. 15 ಮೀಟ್ರೊಳಗೆ ಇದು ಫೈಟ್ ಆಗಿರೋದು. 5 ಜನ 2 ಜೀಪ್ ಒಳಗೆ ಬರ್ತಾರೆ, ಅವ್ರು 4 ಜನ ಇರ್ತಾರೆ, ಫೈಟ್ ಆಗುತ್ತೆ. ಅವ್ರು ಫಸ್ಟ್ ಶೂಟ್ ಮಾಡಿದಾಗ ಇವರು ಸೆಲ್ಫ್ ಡಿಫೆನ್ಸ್ ಶೂಟ್ ಮಾಡ್ತಾರೆ. ಇದು ರ್ಯಾಂಡಮ್ ಶೂಟಿಂಗ್. ಆಮೇಲೆ ಇದು ಇರೋದು ಬೇರೆ ಥರ ಗನ್ಗಳು, ಇದನ್ನು ಸಿಂಗಲ್ ಬುಲೆಟ್ ಅಲ್ಲ, ರೈಫಲ್ ಅಲ್ಲ, ಅದು ಸ್ಪ್ರೆಡ್ ಆಗತ್ತೆ ಆಗಿದೆ. ಸೊ ಹಾಗೆ ಘಟನೆ ಆಗಿದೆ. ನನಗೆ ಬೇಜಾರಾಗಿದ್ದು ಇದು ಓಪನ್ ಆ್ಯಂಡ್ ಶಟ್ ಕೇಸ್. ಇದಕ್ಕೆ ಏನಕ್ಕೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಬೇಕು,
ಅವ್ರ ಪೋಚರ್ಗಳು, ಅವ್ರ ದಾಖಲೆಗಳಿದೆ, ಅವ್ರನ್ನಲ್ಲೇ ಹಾಕ್ಬಿಟ್ಟು ಮುಗಿಸ್ಬೇಕದು. ಇದನ್ನ ಇಷ್ಟು ಹುಳ ಬಿಟ್ಕೊಂಡು ಒಂದೊಂದು ಪಾರ್ಟಿ ನಾವು ಮಾತಾಡ್ತಾರೆ, ನಮ್ಗೆ ನಾಚಿಕೆ ಆಗತ್ತೆ. ಇವರೆಲ್ಲ ರೆಸ್ಪಾನ್ಸಿಬಲ್ ಲೀಡರ್ಸ್ ಅಂತೀವಿ. ಏನೇನೋ ಆರೋಪಗಳು ಮಾಡ್ಕೊಂಡಿದ್ರೆ ಎಲ್ಲಿದೆ ನಮ್ಮ ರಾಜ್ಯ? ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಕು. ಇದು ಪ್ರಾಬ್ಲಮ್ ಇದೆ, ಹೇಗೆ ಸಾಲ್ವ್ ಮಾಡೋದ್ಬಿಟ್ಟು. ಈಗ ಒಬ್ಬರು ಒಳ್ಳೆ DRF ನನಗೊಂದು ಮೆಸೇಜ್ ಹಾಕ್ತಾರೆ, ಸರ್ ಇದು ಬೇರೆ ಚಾಮರಾಜನಗರ ಜಿಲ್ಲೆ ಅಲ್ಲ, ಎಲ್ಲ ಕಡೆನೂ ನಡೀತಿದೆ. ರಾತ್ರಿ ಹೊತ್ತು ಇವ್ರು ಬರ್ತಾರೆ, ನೈಟ್ ಹೋಗಿ ಬರ್ತಾರೆ, ಬೇಟೆಯಾಡೋಕ್ಕೆ ಬರ್ತಾರೆ. ಯಾಕೆ ಅಂದಾಗ ಇವ್ರು ಹೇಳೋದು, ಇಲ್ಲ ನಾವು ನಮ್ಮ ದನ ಹುಡ್ಕೊಂಡ್ಬಂದಿದ್ದೀವಿ, ಆ ನೆಪದೊಳಗೆ ಇವರು ಕೋಚಿಂಗು ಮಾಡ್ಬಿಟ್ಟು ಹೋಗ್ತಾರೆ. ಇದು ಮೇಟಿಕುಪ್ಪೆ ಒಳಗೆ ನಡೀತಿದೆ, ವೀರ್ನಸ್ನಲ್ಲಿ ನಾಗರೋಳೆ, ಹುಣಸೂರು ಕಡೆನೂ ನಡೀತಿದೆ ಇದು. ಅವ್ರು ಹೇಳೋದು, ನಾವು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ, ಈಗ ನಾನು ಬರೆದಿದ್ದೀನಿ ಸರ್ಕಾರಕ್ಕೆ, ನೀವು ಫಸ್ಟ್ ಇವರು ಕೊಟ್ಟಿರೋ ಮಾಹಿತಿನ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ. ಅವ್ರು ಹೇಳೋದು ಸಿಂಪಲ್ಲು, ನಮಗೆ ಯಾರ್ದಾರು ಕಳೆದೋಯ್ತೋ, ಹಸುನೋ ದನ ಏನೋ ಕಳೆದೋಯ್ತು ಅಂದರೆ ನಮ್ಮ ಹತ್ರ ಬನ್ನಿ, ನಾವೇ ನಿಮ್ಗೆ ಖುದ್ದಾಗಿ ಕರ್ಕೊಂಡು ಹೋಗ್ತೀವಿ, ನೀವು ಹೊರಗಡೆ ಬರಬೇಡಿ. ಆ ಥರ ಮಾಡಿದಾಗ ಏನಾಗುತ್ತೆ, ಯಾರಿಗೂ ಧೈರ್ಯ ಇರಲ್ಲ ಹೊರಗಡೆ ಹೋಗಕ್ಕೆ. ನಾನು ಸರ್ಕಾರಕ್ಕೆ ಬರ್ದಿದ್ದೀನಿ, ದಯವಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿ. ಇಟ್ಸ್ ಅ ವೆರಿ ಗುಡ್ ಸಜೆಷನ್. ಸೊ ನಿಮಗೆ ಯಾವ ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ನಾನು ದಿನಗಟ್ಟಲೆ ಹೇಳ್ತೀನಿ, ಯಾಕಂದ್ರೆ ನನಗೆ ಮಾಹಿತಿ ಬರುತ್ತೆ. ನಾನು ಕೆಲವು ಟೈಮ್ 11:30, 1:30 ಇದ್ದರೆ ನಂಗೆ ಮಾಹಿತಿ ಬಂದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ, ಈ ಥರ ಶೂಟಿಂಗ್ ಆಗಿದೆ ಇಲ್ಲಿ ಮಟ್ಟ. ಮಲ್ವಲ್ಲಿಯಿಂದ ನಾನು ಪಲ್ಲಾರ್ ತನಕ ನನಗೆ ನ್ಯೂಸ್ ಬರುತ್ತೆ. ಈ ಸಿಕ್ಕಾಪಟ್ಟೆ ಕಲ್ಬೇಟೆ ನಡೀತಿದ್ದೆ. ಸೊ ಇದನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸ್ ಏನು ಮಾಡ್ತಿದ್ರು? ಕಡಲೆಕಾಯಿ ತಿಂತಿದ್ರ? ರಿಪೋರ್ಟ್ ಇದೆ. ವಾಟ್ ಈಸ್ ದ CF ಡೂಯಿಂಗ್ ಅಲ್ಲಿ? ಬೇಸಿಕಲಿ ಅಲ್ಲಿ ಯಾರೆಲ್ಲರ ಮನೆಯಲ್ಲಿ ನಾಡಾ ಬಂದೂಕುಗಳಿತ್ತು, ಅದನ್ನು ಹುಡುಕಿ ಪತ್ತೆ ಹಚ್ಚಿದ್ರೆ ಮುಗ್ದು ಹೋಗ್ತಾ ಇತ್ತು. ಈಗ ಬರ್ತೀನಿ ನೋಡಿ, ಈಗ ತಮಿಳ್ನಾಡು ಅವ್ರು ಏನು ಮಾಡ್ತಾರೆ, ಅಲ್ಲಿ 4 ವರ್ಷದ ಹಿಂದೆ ವಾರ್ನಿಂಗ್ ಕೊಡ್ತಾರೆ, ಯಾರ ಹತ್ರ ಕಲ್ಲು ಬಂದೂಕ ಇದೆ ತಗೊಂಬಂದ್ಬಿಟ್ಟು ಸರೆಂಡರ್ ಮಾಡಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಸರೆಂಡರ್ ಇದು ಮಾಡಿ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಹೇಳ್ತಾರೆ, ನೀವು ಕೊಡ್ದವ್ರೆ ನಿಮ್ದು ಏನಾರು ಆಮೇಲೆ ಸಿಕ್ತರೆ ನೀವು ಜೈಲ್ಗೆ ಹೋದ್ರೆ ಆಚೆ ಬರಲ್ಲ ಅಂದ್ಬಿಟ್ಟು ಎಲ್ಲ ಬೆದರಿಕೆ ಒಳಗೆ ಬಂದು ಎಲ್ಲ ಗನ್ ಸರೆಂಡರ್ ಮಾಡ್ತಾರೆ. ಇಲ್ಲಿ ನಮ್ಮ ಸರ್ಕಾರ ಅದನ್ನೇ ಮಾಡಬೇಕು. ಅಲ್ಲಿ ಕನಕಪುರ ಬೆಲ್ಟಿಂದ ನೀವು ಈ ಕಡೆ ಬಂದರೆ BRT ತನಕ ಸಿಕ್ಕಾಪಡೆ ನಿಮಗೆ ಇಲ್ಲಿಗಲ್ ಗನ್ಸ್ ಇದೆ, ವೆಪನ್ಸ್ ಇದೆ. ಆಮೇಲೆ ಇದ್ರೊಳಗೆ ನೋಡಿ, ಒಂದೊಂದು ಮನೆಯೊಳಗೆ 2-2 ಗನ್ ಇದೆ. ಆಮೇಲೆ ಇವ್ರನ್ನ ಹುಡ್ಕೊಂಡು ಹೋದ್ರೆ ಇವ್ರು ಅಲ್ಲಿ ಇಟ್ಕೊಂಡಿರಲ್ಲ, ಕಾಡೊಳಗೆ ಬಚ್ಚಿಕ್ಕಿರ್ತಾರೆ. ನಾನು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ನಮ್ಮ ಡಾಗ್ಸ್ ಇದೆ, ಸ್ನಿಫರ್ ಡಾಗ್ಸ್ ಇದೆ, ಅದನ್ನ ಬಿಟ್ಟು ಅದನ್ನ ಎಲ್ಲೆಲ್ಲಿ ಬಚ್ಚಿಕ್ಕಿದ್ದಾರೆ. ಇವರೆಲ್ಲ ವೀರಪ್ಪನ್ಗಳಾಗ್ಬಿಟ್ಟವ್ರೆ. ವೀರಪ್ಪನ ಹೇಗೆ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ರು, ಇವರು ಅದೇ ಪ್ರೊಸೀಜರ್ ಬಂದಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಕೇಳೋದು, ಇದು ಆಯಿತು, ಇವ್ರುಗಳು ಪೋಚರ್ಗಳು ನಾನು ವಾದ ಮಾಡ್ತೀನಿ. ನಾನು ಇವತ್ತು ಹೇಳ್ತೀನಿ, 200 ಜನ ಇದ್ದಾರೆ ಅಲ್ಲಿ, ದಾಖಲೆಗಳಿದೆ. ಆ ದಾಖಲೆ ಇಟ್ಕೊಂಡು ಈ ಸೀನಿಯರ್ ಆಫೀಸರ್ಸ್ಗೆ ಕೆಲಸ ಮಾಡಕ್ ಬಿಡಿ. ಸರ್ ಹಾಗಾದ್ರೆ ವೀರಪ್ಪನ್ ಎಪಿಸೋಡ್ ಮರುಕಳಿಸಿದಂತೆ ಕಾಣ್ತಾ ಇದೆ ಅಂತೆಲ್ಲ ಏನ್ ಕೆಲವರು ಇಂಟರ್ನೆಟ್ ನಲ್ಲಿ ಬರ್ಕೊಳ್ತಿದ್ದಾರೆ, ಇದು ಓವರ್ ಹೈಪ್ ಏನಲ್ಲ, ವಾಸ್ತವ ಅಂತ ಹೇಳ್ತೀರ ತಾವು? ಅಲ್ಲ, ಅದು ಆಗ್ತಾ ಇರೋದೇ ಮಿನಿ ವೀರಪ್ಪನ್ಗಳಿದ್ದಾರೆ. ಆಮೇಲೆ ಇನ್ನೊಂದು ಬೇಜಾರು ಅಂದ್ರೆ, ನಾವು ಹೇಳೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಇವ್ರು ದುಡ್ಡು ಮಾಡೋಕ್ಕೆ ವೀರಪ್ಪನ್ ಟ್ರೈಲ್ ಏನು ಮಾಡ್ತಾರೆ ಗೋಪಿನಾಥನೊಳಗೆ, ಅವನ್ನ ಒಂದು ದೊಡ್ಡ ಹೀರೋ ಥರ ಮಾಡೋಕ್ಕೆ. ಇವರು ಹೆಂಗೆ ಹೋದ ವೀರಪ್ಪನ್ನು ಎಲ್ಲ ಅಂದ್ಬಿಟ್ಟು ಈಗ ಇನ್ನೂ ಅಷ್ಟೊಂದು ಜನ ಇನ್ಸ್ಪೈರ್ ಆಗ್ಬಿಟ್ಟು ವೀರಪ್ಪನ್ಗಳು ಬಂದವ್ರೆ. ನಮ್ಮ ಸ್ಟಾಫು, ಐ ಸಪೋರ್ಟ್ ದಿಸ್ ಇನ್ಸಿಡೆಂಟ್ ನಮ್ಮ ಸ್ಟಾಫ್ ಒಳಗೆ. ಬಟ್ ಯಾರ್ಯಾರು ಕೆಲಸ ಮಾಡ್ತಿರೋ ಅವ್ರನ್ನೆಲ್ಲ ಬೇರೆ ಕಡೆ ಹಾಕಬೇಕು. ಯಾಕಂದ್ರೆ ಇಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಇದೆ. ಮತ್ತೆ ಒಂದು ಪ್ರಾಬ್ಲಮ್ ನಾವು ನೋಡ್ತಿರೋದಂದ್ರೆ, ಇಡೀ ಕಾಡುಗಳೊಳಗೆ ಸೀನಿಯರ್ ಆಫೀಸರ್ಸು ಲೋಕಲ್ ಜನ ಹತ್ರ ಹೋಗಿ ಚೆನ್ನಾಗಿಲ್ಲ. ಅವರು ಕೋಆರ್ಡಿನೇಷನ್ ಇರಬೇಕು. ಯಾಕಂದ್ರೆ ನಾನು ಇವತ್ತು ಧೈರ್ಯವಾಗಿ ಹೇಳ್ಬೇಕಂದ್ರೆ, ನಮ್ಮ ಕಾಡು ಉಳಿದಿರಂದ್ರೆ ನಮ್ಮ ರೈತರಿಂದ 90% ಕಾಡು ಉಳಿದಿರೋ ರೈತರಿಂದ, 10% ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಈ ನಿಮ್ಮ ಇದ್ರೊಳಗೆ ಹೇಳ್ತೀನಿ, ಇಲ್ಲಿ ಕೇಸ್ಗಳು ತಗೊಳ್ಳಿ, ಎಷ್ಟು ಕೇಸ್ಗಳಾಗಿದೆ 10 ವರ್ಷದ ತಗೊಂಬನ್ನಿ, ಅದ್ರೊಳಗೆ ಒಬ್ಬರು ಕನ್ನಡಿಗನೂ ಇಲ್ಲ, ನಮ್ಮ ಜನ ಯಾರು ಇಲ್ಲ. ಸೊ ಅದೇನು ರಿಫ್ಲೆಕ್ಟ್ ಆಗ್ತಿದೆ? ಇವರೆಲ್ಲ ಲೆಜಿಸ್ಲೇಚರ್ ಅವ್ರು ಮಾತಾಡ್ತಾರೆ, ಹಾಗೆ ಈಗ ಆರೋಪ ಮಾಡಿಕೊಂಡು. ದಯವಿಟ್ಟು ಎಲ್ಲ ಬನ್ನಿರಿ, ಈಗ ಎಲ್ಲ ಪರಿಸರ ಹಾಳಾಗೋಗಿ ಜನಕ್ಕೆ ಇಲ್ಲಿ ಬಂದಿದೆ ಕುತ್ತಿಗೆಗೆ, ಈಗಾದರೂ ಪರಿಸರನ ಉಳಿಸೋಣ. ಸರಿ, ನನಗೆ ಈ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಕಾಡಂಚಿನ ಜನರ ನಡುವಿನ ಸಂಘರ್ಷದ ಬಗ್ಗೆನೂ ನಿಮಗೆ ಪ್ರಶ್ನೆ ಕೇಳೋಕಿದೆ ಸರ್. ಅದಕ್ಕೆ ಮುಂಚೆ ಪ್ರದೀಪ್ ಅವರೇ, ACF ಮರಿಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಿರೋ ಪ್ರತಿಕ್ರಿಯೆ ನೋಡಿ, ದನ ಹುಡುಕ್ಲಿಕ್ಕೆ ಹೋಗಿದ್ರು ಅಂತ ಹೇಳಿ ಕೆಲವರು ವಾದ ಮಾಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಪೊಲಿಟಿಷಿಯನ್ಸ್ ಕೂಡ ಅದಕ್ಕೆ ಪೂರಕವಾಗಿ ಮಾತನಾಡ್ತಾ ಇದ್ದಾರೆ. ದನ ಹುಡುಕ್ಲಿಕ್ಕೆ ಹೋಗ್ಬೇಕಾದವರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇನ್ಫಾರ್ಮ್ ಮಾಡಿ ಹೋಗಿದ್ದಿದ್ರೆ ನಾವು ಜೊತೆಲಿ ಹೋಗ್ತಾ ಇದ್ವಿ. ದನ ಹುಡ್ಕೋಕ್ ಹೋದವ್ರ ಕೈಲಿ 2 ನಾಡಾ ಬಂದೂಕ್ ಯಾಕಿರುತ್ತೆ? ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ದಟ್ಟ ಕಾಡಿನ
ಇನ್ನ 8ರಿಂದ 9 ಕಿಲೋಮೀಟರ್ ಒಳಗಡೆ ಹೋಗಿದ್ದಾರೆ ಅವರು. ಯಾರಿಗೂ ಅಧಿಕಾರ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ಜನಪ್ರತಿನಿಧಿಗಳು, ಜವಾಬ್ದಾರಿಯುತ ಜನಪ್ರತಿನಿಧಿಗಳು, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿರೋ MLA ನಿಮ್ಮ ಪಕ್ಷದವರು ಸರ್, ಹಾಗಾಗಿ ಹೇಳ್ತಿದ್ದೀನಿ, ಅವರು ಇಲ್ಲ ಇವ್ರು ಅಮಾಯಕರು, ಸರ್ಕಾರದಿಂದ ಹತ್ಯೆ ಆಗ್ಬಿಟ್ಟಿದೆ ಅನ್ನೋ ವಾದವನ್ನ ಅಸೆಂಬ್ಲಿಯಲ್ಲಿ ಮಾಡೋದು, ಇಂಥ ವಾದ ಮಾಡ್ತಾ ಇರೋದು, ನೀವು ಕೂಡ ಕಾನೂನು ಉಲ್ಲಂಘನೆ ಮಾಡ್ತಿದ್ದೀರಿ ಅನ್ನಿಸ್ಬಿಡುತ್ತೆ ಸರ್, ಕಾನೂನಿನ ವಿರುದ್ಧವಾಗಿ ನಿಂತಿದ್ದೀರಿ ಅಂತ ಅನ್ನಿಸ್ಬಿಡುತ್ತೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನನಗನ್ಸೋದು ಇಡೀ ಇನ್ಸಿಡೆಂಟ್ ಅನ್ನು ನೋಡಿದ್ರೆ ಒಂದು ಅಧಿಕಾರಿಗಳ ಫೇಲ್ಯೂರ್ ಅಂತೂ ಎದ್ದು ಕಾಣಿಸ್ತಾ ಇದೆ, ಅದರಲ್ಲಿ ನೋ ಡೌಟ್. ಸರ್ ಆಗಲೇ ಹೇಳಿದ್ರು, ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಸ್ಟೋರಿ ಏನು ಬಿಲ್ಡಪ್ ಮಾಡಿದ್ದಾರೆ. ಇದೊಂದೇ ಸ್ಟೋರಿ ಇಲ್ಲ, ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿ ನಾನು ನೋಡಿದ ಪ್ರಕಾರ ಲಾ ಆ್ಯಂಡ್ ಆರ್ಡರ್ಲು ಇದೇ ಥರ ಕ್ರಿಯೇಟ್ ಮಾಡ್ತಾರೆ, ಇದರಲ್ಲೂ ಹಂಗೆ ಸಮ್ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನ ಕ್ರಿಯೇಟ್ ಮಾಡಿದ್ದಾರೆ, ಅದ್ರಲ್ಲಿ ನೋ ಡೌಟ್. ಒಂದು ಅವ್ರು ಹೇಳ್ತಾರೆ 8 ಗಂಟೆಗೆ ನನ್ನ ಮಾಹಿತಿ ಬಂತು. ಎಸ್ ಅಫ್ಕೋರ್ಸ್ 8 ಗಂಟೆಗೆ ಬಂತು. ನಿಮಗೆ ಯಾರು ಮಾಹಿತಿ ಕೊಟ್ಟರು? ನಿಮಗೆ ಪ್ರತಿ ವಿಲೇಜಲ್ಲಿ ಅವ್ರು ಹೇಳಿದಾಗ ಇನ್ನೊಂದು ಬರೀ ಇಂಪಾರ್ಟೆಂಟಾಗಿ ಹೇಳಿದ್ರು, ವೋಚರ್ಸ್ ಇರ್ತಾರೆ ಅಂತ. ಎಸ್, ವೋಚರ್ಸ್ನ ಯಾಕೆ ಹಾಕಿರೋದು? ವೋಚರ್ಸ್ನಲ್ಲಿ ಬೇರೆ ಕಡೆ ತಂದು ಹಾಕಲ್ಲ, ಅಲ್ಲಿ ವಿಲೇಜ್ ಪಕ್ಕದಲ್ಲಿರೋರನ್ನೇ ಹಾಕಿರ್ತಾರೆ. ಸಾಮಾನ್ಯವಾಗಿ ಮೇಜರ್ಗೆ ವೋಚರ್ಸ್ನ ಅಲ್ಲಿರೋರನ್ನೇ ಹಾಕಿರ್ತಾರೆ, ಲೋಕಲ್ಸ್ನೇ ಹಾಕಿರ್ತಾರೆ. ಅವ್ರಿಗೆ ಎಲ್ಲ ಮಾಹಿತಿನೂ ಇರ್ತದೆ, ಅವ್ರಿಗೆ ಗೊತ್ತಿಲ್ಲದಿರೋಕ್ಕೆ ಸಾಧ್ಯನೇ ಇಲ್ಲ. ವೋಚರ್ಸ್ ಯಾರು ವೋಚರ್ಸ್ ಇದ್ದಾರೋ ಆ ಕಾಡಿನ ಮಾಹಿತಿ, ಮತ್ತು ಆ ಗ್ರಾಮಸ್ಥರು ಯಾರು ಕಾಡಲ್ಲಿ ಅವರು ಹಸ ಮೇಯ್ಸಕ್ಕೆ ಹೋಯ್ತಾರ, ಕುರಿ ಮೇಯ್ಸಕ್ಕೆ ಹೋಯ್ತಾರ, ಮೇಕೆ ಮೇಯ್ಸಕ್ಕೆ ಹೋಯ್ತಾರ, ಅದ್ರ ಮಾಹಿತಿನೂ ಇರ್ತದೆ. ಮತ್ತು ಯಾರು ಬೇಟೆ ಆಡ್ತಾರೆ, ಯಾರ ಮೇಲೆ ಬಂದೂಕ ಇದೆ ಅನ್ನೋ ಮಾಹಿತಿನೂ ಕೂಡ ವೋಚರ್ಸ್ಗೆ ಇರ್ತದೆ. ನೀವು ವೋಚರ್ಸ್ನ ಹಿಡಿದಿದ್ರೆ ಮುಗಿದೋಗಿದ್ದ ಕತೆ ಆಯಿತು. 8 ಗಂಟೆಗೆ ಮಾಹಿತಿ ಬಂದ್ರೆ 8 ಗಂಟೆಗೆ ಮಾಹಿತಿ ಬಂದರೆ ಇಡೀ ರಾತ್ರಿನಲ್ಲಿ ಅವ್ರು ಟಾರ್ಚರ್ ಬಿಟ್ಟರು, ಟಾರ್ಚ್ ಹಾಕಿದ್ರು ಗೊತ್ತಾಗುತ್ತೆ. ನಿಮ್ಗೆ ಟಾರ್ಚರ್ 150 ಕಿಲೋಮೀಟರ್ ಅವ್ರು ಟಾರ್ಚ್ ಹಾಕ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಅವರು ಅಷ್ಟರಲ್ಲಿ ಇವ್ರು 8 ಗಂಟೆಗೆ ಹೋದ್ಮೇಲೆ ಬೇಟೆ ಆಡಿ, ಬಂದೂಕ ಫೈರ್ ಮಾಡಿ, ಜಿಂಕೆ ಹೊಡೆದು ತಗೊಬಂದು ಮಟನ್ ಕಟ್ ಮಾಡಿ, ಅದು 34 kg ಮಟನ್ ಇದು ಮಾಡಿ, ಇಷ್ಟೆಲ್ಲ ಮಾಡ್ತಾವ್ರೆ. ಇಷ್ಟೆಲ್ಲ ಮಾಡಿದರೆ ನಾವು ಹೋಗಿ ಫೈರ್ ಮಾಡಿದ್ದೀವಿ ಅಂತಾರೆ. ಇದನ್ನ ನಂಬ್ಲಿಕ್ಕೆ ಸಾಧ್ಯನಾ? ಈ ಸ್ಟೋರಿನ ಸಾಧ್ಯನೇ ಇಲ್ಲ. 8 ಗಂಟೆಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರದೀಪ್ ಅವರು ಅರಣ್ಯ ಭಾಗದಲ್ಲಿ ಓಡಾಡಿದೀರಾ? ಅಲ್ಲಿ ಹೆಂಗಿದೆ? 100 ಭಾಗ ಹೋಗಿದ್ ಮೇಡಮ್, ನಾನು ಹೋಗಿದ್ದೀನಿ. ಯಾಕೆ ಹೋಗಿಲ್ಲ ಮೇಡಮ್? ನಾವು ಎಮ್ಮೆ ಮಿಲ್ಸ್ಗೆ ಪ್ರತಿ ಸರಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನಾನು ಯಾಕೆ ಅಲ್ಲಿನ ಅರಣ್ಯ ಪ್ರದೇಶ, ಅಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತೊಂದರೆ ಆಗುತ್ತಾ, ಅಥವಾ ನೀವು ಹೇಳ್ದಂಗೆ 15 ನಿಮಿಷ ಅಥವಾ 1 ಅವರ್ ಹುಡುಕ್ಬೋದು, ಆ ರೀತಿ ಇದೆಯಾ? ನನಗೆ ಗೊತ್ತಿಲ್ಲ ಸರ್, ನಾನು ಹೋಗಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನು ಎಮ್ಮೆ ದನುಗಳ ಮೇಯಿಸ್ತವನು ಕಾಡಲ್ಲಿ, ಫಾರೆಸ್ಟ್ ಅಲ್ಲಿ. ನನಗೆ ಗೊತ್ತಿದೆ, ನಮ್ಮೂರಲ್ಲೂ ವೋಚರ್ ಇದ್ರು, ನಮ್ಮೂರಲ್ಲೂ ಫಾರೆಸ್ಟ್ ಆಫೀಸರ್ ಇದ್ದಾರೆ, ನಮ್ಮೂರಲ್ಲೂ ಈ ಘಟನೆ ಆಗಿದೆ. ನನ್ನ ಊರು ಕದ್ರಮಂಗಲ, ಚನ್ನಪಟ್ಟಣ ತಾಲೂಕು. ಇಲ್ಲಿ ಕೇಳಿ, ನನ್ನ ಊರು ಸ್ಟಾರ್ಟ್ ಆಗೋದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಕೊನೆಗೆ ಕುಣಿಗಲ್ ಬಾರ್ಡರ್ ಎಂಟರ್ ಆಗುತ್ತೆ. ಅಷ್ಟು ಕೊಚ್ಚಿಕೊಮ್ಮೆ ನೀವು ಹೇಳಿದ್ರಿ ಒಂದು ಮಾತು, ನಾನು ಕುರಿ ಮೇಕೆ ಓಡಿಸ್ತಿದ್ದೆ ಕಾಡೊಳಗೆ ಅಂದ್ಬಿಟ್ಟು. ನೀವು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಿದ್ರಿ ಕುರಿಗಳನ್ನ? ಬೆಳಿಗ್ಗೆ ಒಂದು 10:30 11 ಗಂಟೆಗೆ ಹೋದ್ರೆ ಸಾಯಂಕಾಲ ಎಷ್ಟೊತ್ತು ಬರ್ತಿದ್ರಿ? ಸಾಯಂಕಾಲ ಒಂದು 5:30 6 ಗಂಟೆ ಅಷ್ಟೇ ತಾನೆ? ರಾತ್ರಿ 9 ಗಂಟೆಗೆ ಬಂದಿದ್ದ ನಿರಸನೂ ಇದೆ. ಇಲ್ಲ ನಾ ಹೇಳ್ತೀನಿ ನೋಡಿ, ಈಗ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ರೀ. ಈಗ ನೀವು ಒಂದು 100 ರೈತರನ್ನ ತಗೊಳ್ಳಿ, 100 ರೈತರಿಗೆ ಪ್ರಶ್ನೆ ಮಾಡಿ, ಅವರು 8 ಗಂಟೆ 8:30ಗೆ ಆ ದನಗಳನ್ನ ಹೊರಗಡೆ ಕಳಿಸ್ತಾರೆ ಕಾಡಿಗೆ. ಕಾಡು ಬಿಟ್ಟು 4 5 ಗಂಟೆಗೆಲ್ಲ ದನಗಳು ವಾಪಸ್ ಅದೇ ಖುದ್ದಾಗಿ ಬರುತ್ತೆ, ಯಾರು ಹೋಗ್ಬೇಕಾಗಿಲ್ಲ. ಖಂಡಿತ ನಾವು ನೋಡಿದ್ದೀವಿ, ನೀವು ನೋಡಿದ್ರಿ, ಓಡಿಸಿದ್ದೀರಾ. ಈಗ ನಾನು ಹೇಳೋದು ಸ್ಮಿತಾ, ಇಲ್ಲಿ ಏನಾಗಿದೆ ಅಂದರೆ, ಈ ತಮಿಳ್ನಾಡು ಬಾರ್ಡರ್ ನಮ್ಗೆ ಆಗ್ತಾ ಇರೋದು ಪ್ರಾಬ್ಲಮ್ ಇದೆ. ಅಲ್ಲಿನ ಜನ ಒಬ್ಬೊಬ್ಬರ ಹತ್ರ 100-200 ಮೇಕೆಗಳಿದೆ, ದನಗಳಿದೆ. ಅವರು ನಮ್ಮ ಜನನ ಬಿಟ್ಟು ಅವ್ರಿಗೆ ಬಾಡಿಗೆ ದುಡ್ಡು ಕೊಟ್ಟು ಅವರು ಇದನ್ನ ಮೇಯಿಸ್ತಾರೆ ಹೊರಗಡೆ ಕಾಡೊಳಗೆ. ನಮ್ಮ ಇದನ್ನ ಇವ್ರು ಮೇಯಿಸ್ಕೋತಾರೆ. ಇದೇ ನೀವು ತಮಿಳ್ನಾಡು ನೋಡಿ, ಅಲ್ಲಿ ಮೇಕೆ ಸಾಕಂಗಿಲ್ಲ. ಅವರು ಜೈಲಲ್ಲಿ ಇದ್ದಾಗ ಮೇಕೆ ಸಾಕಾಗಿಲ್ಲ, ಗಿಡದ್ದು ಇದು ತಿನ್ಬಿಡುತ್ತೆ, ತಿರ್ಗಾ ಬೆಳೆಯಲ್ಲ ಅಂದ್ಬಿಟ್ಟು ಅವ್ರು ಅಲ್ಲಿ ಸೇಫ್ ಮಾಡ್ಕೊಂಡು ನಮ್ಮ ಇದನ್ನ ಅರಣ್ಯ ಹಾಳು ಮಾಡೋಕ್ಕೆ ಇದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಹೇಳೋದು ಇದೆಲ್ಲ ಡಾಕ್ಯುಮೆಂಟೇಶನ್ ಇದೆ, ಬಿಕಾಸ್ ವಿ ಆರ್ ವರ್ಕ್ ಇದೆ. ಪ್ರದೀಪ್ ಅವ್ರಿಗೇನೆ ಪ್ರಶ್ನೆ, ಹಾಗಾದ್ರೆ ಅಂದ್ರೆ ದನ ಹುಡ್ಕ್ಲಿಕ್ಕೆ ಹೋಗ್ತೀವಿ, ಈಗ ಮರಿಸ್ವಾಮಿ ಅವರು ಕೂಡ ಕ್ಷಮೆ ಇರ್ಲಿ ಸರ್, ಹನೂರು ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸ್ಥಳೀಯ ಶಾಸಕರಾಗಿರೋದ್ರಿಂದ ಅಲ್ಲಿನ ಹೆಚ್ಚಿನ ಮಾಹಿತಿ ನಮ್ಮೆಲ್ಲರಿಗಿಂತ ತಮ್ಗೆ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಇವ್ರು ಬೇಟೆಗಾರರ ಹೌದೋ ಅಲ್ವೋ, ಇವ್ರು ರೈತರ ಅಮಾಯಕರ, ಈ ಪ್ರಶ್ನೆನೇ ಕಳೆದ 3 ದಿನದಿಂದ ಚರ್ಚೆ ಆಗ್ತಾ ಇದೆ. ತಮಗೆ ಇಷ್ಟರೊಳಗೆ ಒಂದಷ್ಟು ಅಧಿಕೃತ ಮಾಹಿತಿಗಳು ಲಭ್ಯ ಆಗಿರುತ್ತೆ, ಯಾರು ಇವರು?
ಮೇಡಮ್ ಅವ್ರು ರೈತರೇ, ಬಟ್ ಆ ಒಂದು ಉದ್ದೇಶಕ್ಕೆ ಹೋಗಿದ್ದಾರೆ. But ಬೇಟೆಗೆ ಇದು- ಹೋಗಿದ್ದಾರೆ. ಅದಂತೂ ಸತ್ಯ. ಬಟ್ ಅಲ್ಲಿ ಆ ಭಾಗದ ರೈತರು ಇವರು. ಸೊ ಯಾಕಂದ್ರೆ ಈಗ ಕಾಡಂಚಿನಲ್ಲಿ ಇರ್ತಕ್ಕಂಥ ರೈತರು ಆ ಒಂದು ಅಭ್ಯಾಸದಿಂದ ಕೆಲವು ಸಾರಿ ಹೋಗಿ ಬಂದಿರೋದುಂಟು. ಇದು ಈ ಘಟನೆ ಹೋಗಿರೋದು ಸತ್ಯ. ಬಟ್ ತದನಂತರ ಇದು ಅವರ ಒಂದು ಏನು ಆ ತಪ್ಪಿಗೆ ಯಾವ ತರ ಶಿಕ್ಷೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮಗೆ ಯಾವಾಗ್ಲೂ ರಿಪೋರ್ಟ್ಸ್ ಏನ್ ಬರುತ್ತೆ, ಈ ತರ ಕಡವೆ ಅಥವಾ ಜಿಂಕೆನ ಇದ್ ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದೀವಿ ತಂದು, ಅದೆಲ್ಲ ಒಂದು ಪ್ರೊಸೀಜರಲ್ ಆಗಿ ನಾವು ವಾಡಿಕೆಯಾಗಿ ನಾವು ನೋಡ್ತಿರ್ತೀವಿ. ನಮಗ್ ಗೊತ್ತಿರೋರು ಸಹ ಕೆಲವು ಸಾರಿ ಹಂಗಾದಾಗ ಇಲ್ಲಪ್ಪ ಅದೇನಿದೆಯೋ ಕಾನೂನು ರೀತಿ ಏನು ಮಾಡಕ್ ಬರಲ್ಲ, ಇಟ್ಸ್ ಕಾನೂನು ಕೋರ್ಸ್ ಆಫ್ ಆಕ್ಷನ್ ತಗೊಳುತ್ತೆ, ಯು ಹ್ಯಾವ್ ಟು ಗೋ ಬೈ ಇಟ್ ಅಂತ ನಾವು ಅಷ್ಟಕ್ಕೆ ನಾವು ಯಾವಾಗ್ಲೂ ಇರ್ತೀವಿ. ಬಟ್ ಇದು ಆಗಿರೋ ಘಟನೆ ನಿಜವಾಗ್ಲೂ ಇದು ಒಂದು ರೀತಿ ಆಗ್ಬಾರ್ದಿತ್ತು. ಬಟ್ ಅದೇ ಅವ್ರು ಹೇಳೋ ಅಂಥದ್ದು ನಾವು ಸೆಲ್ಫ್ ಡಿಫೆನ್ಸ್ಗೆ ಇದು ಮಾಡಿದೀವಿ ಅಂತ. ಬಟ್ ಸತ್ಯಾಸತ್ಯತೆಯನ್ನ ನಾನು ಎಲ್ಲೋ ಒಂದು ಕಡೆ ತನಿಖೆಯಿಂದ ಮಾತ್ರ ಇದು ಹೊರತರ್ಲಿಕ್ಕೆ ಸಾಧ್ಯ ಇದು ಅನ್ನೋದು ಟಾರ್ಗೆಟೆಡ್ ಕಿಲ್ಲಿಂಗು ಕೆಲ ದಿನಗಳಿಂದ ಇನ್ಫ್ಯಾಕ್ಟ್ ಈ ಹತ್ಯೆ ಅಥವಾ ಇದೇನು ಒಬ್ಬ ಎನ್ಕೌಂಟರ್ ನಲ್ಲಿ ಮೃತರಾಗಿದ್ದಾರೆ, ಇವ್ರಿಗೆ ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಒಂದ್ ರೀತಿ ಸಂಘರ್ಷ ಆಯ್ತು, ಹಾಗಾಗಿ ಟಾರ್ಗೆಟೆಡ್ ಕಿಲ್ಲಿಂಗ್ ಇದು ಅನ್ನೋ ವಾದ ಇದೆ ಸರ್. ಅದೆಲ್ಲ ಬಹುಶಃ ಅದು ನಾವು ಒಪ್ಲಿಕ್ಕೆ ತಯಾರಿಲ್ಲ. ಬಟ್ ವಿಚಾರ ಇದು ನನಗೆ ಎನ್ಕ್ವೈರಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಷ್ಟು ನಾನು ಮೊದಲಿಂದನೂ ಈಗ ಜನರಿಗೆ ಅಲ್ಲಿ ಏನು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ, ಅಲ್ಲೂ ಸಹ ಈಗ ನಾವು ರಿಟೈರ್ಡ್ ಜಡ್ಜು ಅನ್ನ ನೇಮಿಸಿ ಮಾಡಬೇಕು ಅನ್ನೋದು ಒಂದಿದೆ. ಇಲ್ಲಾಂದ್ರೆ CID ಕೊಟ್ಟು ಆ ಆ್ಯಂಗಲ್ ಅಲ್ಲೂ ಒಂದು ಸತ್ಯನ ಹೊರತರಬೇಕು ಅನ್ನೋದಿದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರತರೋದು ಅಷ್ಟೇ ಮುಖ್ಯವಾಗಿದೆ. ಯಾಕೆಂದ್ರೆ ಇದು ಒಂದು ಜೀವದ ಒಂದು ಬೆಲೆ ಹೇಗೆ ಅದು ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆ ಒಂದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಈಗ ತನಿಖೆ ಆಗ್ಲಿ ಅಂತ 3-4 ಬಾರಿ ಈಗ ಕಳೆದ 2 ನಿಮಿಷದಿಂದ ಮಾತನಾಡ್ತಾ ಇರೋ ಸಂದರ್ಭದಲ್ಲೇ ಹೇಳಿದ್ರಿ ಸರ್ ನೀವು. ಬಟ್ ತನಿಖೆ ಆಗೋಕೆ ಮುಂಚೆನೇ ಪರಿಹಾರ, ಅದರಲ್ಲೂ ಸರ್ಕಾರ ಕೊಡ್ಲಿಕ್ಕೆ ಇನ್ನೂ ನಿರ್ಧಾರ ಮಾಡದೇ ಇದ್ದಾಗಲೂ ಕೂಡ ನೀವೇ ಬಲವಂತ ಮಾಡಿ ಪರಿಹಾರ ಕೊಡಿಸಿದ್ರಿ, ನೀವೇ ವೈಯಕ್ತಿಕವಾಗಿ ಒಂದು ಹತ್ರ 8 ಲಕ್ಷ ಪರಿಹಾರ ತಲಾ ಕೊಡ್ಲಿಕ್ಕೆ ಮುಂದಾಗ್ಬಿಟ್ರಿ ಅನ್ನೋ ಮಾತು ಇದೆ. ಅಂದ್ರೆ ತನಿಖೆ ಮೇಲೆ ವಿಶ್ವಾಸ ಇಡಬೇಕು, ತನಿಖೆಯಿಂದ ರಿಸಲ್ಟ್ ಬರೋವರೆಗೂ ಕಾಯ್ಬೇಕು, ಅಥವಾ ತನಿಖೆಗೆ ಮುಂಚೆನೆ ನೀವೇ ಇನ್ನೋಸೆಂಟ್ ಅಂತ ಡಿಕ್ಲೇರ್ ಮಾಡಿಬಿಡ್ಬೇಕು. ಯು ಚೂಸ್ ದ ಸೆಕೆಂಡ್ ಆಪ್ಷನ್. ನಾವು ಯಾವುದು ಅದನ್ನ ಮಾಡಿಲ್ಲ. ನಾವು ಆ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಆ ಒಂದು ಮಕ್ಕಳ ಮಾನವೀಯತೆ ದೃಷ್ಟಿ ಅರಣ್ಯಾಧಿಕಾರಿಗಳ ಮೇಲೂ ಬರ್ಬೇಕಾಯ್ತಲ್ಲ ಸರ್. ನೀವೇ ಹೇಳ್ತಾ ಇರೋ ರೀತಿಯಲ್ಲಿ ಅವ್ರ ಮೇಲೂ ಕೂಡ ಅಟ್ಯಾಕ್ ಆಗೋ ಪ್ರಯತ್ನ, ಅಂದ್ರೆ ಅವ್ರೊಂದ್ 2 ಗುಂಡು ಹೊಡ್ಸ್ಕೊಂಡ್ ಬಂದಿದ್ರೆ ಪರವಾಗಿಲ್ಲ, ಅವರಲ್ಲಿ ಯಾರು ಒಬ್ರು ಹತರಾಗಿದ್ರೆ ಪರವಾಗಿಲ್ಲ, ಹಿಂಗ ಸರ್ ವಾದ? ನನ್ ಪ್ರಶ್ನೆ ಸೆಲ್ಫ್ ಡಿಫೆನ್ಸ್ ಈಗ ನಾವು ಮಾಡಿದ್ವಿ ಅಂತಂದ್ರಲ್ಲ, ಆ ಸತ್ಯ ಹೊರಗೆ ಬರ್ಬೇಕು ಅನ್ನೋದಷ್ಟೇ ನನ್ನ ಪಾಯಿಂಟ್. ಇಲ್ಲಿ ನಾನು ಮರೆ ಮಾಡಿಸ್ತಾ ಇಲ್ಲ, ಸತ್ಯ ಹೊರಗೆ ಬರ್ಬೇಕು ನಮಗೆ. ಈಗ ಅರಣ್ಯಾಧಿಕಾರಿಗಳು ಹೇಳಿದ್ದನ್ನೇ ನಾವು ನಂಬಿಕೊಂಡು ಅಲ್ಲಿಗೆ ನಾವು ಅದನ್ನ ವರ್ಡಿಕ್ಟ್ ಅಂತ ತಿಳ್ಕೊಬೇಕಾ? ಈಗ ನೀವು ಅಲ್ಲಿ ಸ್ಥಳೀಯರು ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅವ್ರು ಹೇಳಿರೋದನ್ನೇ ಸತ್ಯ ಅಂತ ಒಪ್ಕೊಳ್ತಿದ್ದೀರಿ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತೆ ಹೆಂಗ್ ಕೊಡ್ಸಿದ್ರಿ ಸರ್ ಭರವಸೆ? 1 ಕೋಟಿ ಪರಿಹಾರ ಕೊಡಿಸ್ತೀನಿ, ಗವರ್ಮೆಂಟ್ ಕೆಲಸ ಕೊಡಿಸ್ತೀನಿ, ಹೆಂಗ್ ಕೊಟ್ರಿ ಭರವಸೆ? ನೀವೇ ಹೇಳಿದ ಪ್ರಕಾರ ಬೇಟೆ ಆಡ್ಲಿಕ್ಕೆ ಹೋಗಿದ್ದಾರೆ, ವಿಚ್ ಇಸ್ ಇಲ್ಲೀಗಲ್. ಒಂದ್ ನಿಮಿಷ ಮೇಡಮ್, ನೀವು ಹೇಳೋದು ಡಿಬೇಟ್ ಅಲ್ಲಿ ಇದೀವಿ, ನಾನು ಮಾತಾಡ್ತಾ ಇದ್ದೀವಿ. ಬಟ್ ದ ಪಾಯಿಂಟ್ ಹಿಯರ್, ನಾವು ಆಗ್ರಹಿಸಿರೋದು ಅದನ್ನ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿರೋದ್ರಲ್ಲಿ ನಾನು ಆಗ್ರಹಿಸಿರೋದು. ಯಾಕಂದ್ರೆ ನಾನು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಎಲ್ಲಾ ಸಂಘಟನೆಗಳನ್ನ ನಾವು ಕೂರಿಸ್ಕೊಂಡು ಏನ್ ಮಾಡಿದ್ರೆ ಸರಿ, ಈ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಆ ನ್ಯಾಯ ಕೊಡಿಸ್ತಕ್ಕಂಥ ಕೆಲ್ಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಅಲ್ಲಿನೂ ನಾನು ಎಲ್ಲ ಆಗ್ರಹಿಸಿದೀನಿ. ಈಗ ತನಿಖೆಯಿಂದ ಅಷ್ಟೇ ನಮಗೆ ಯಾವ್ದು ಸತ್ಯಾಸತ್ಯತೆ. ಜೋಸೆಫ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಸರ್, ಅವರು ಒಂದು ಪ್ರಶ್ನೆ ನಿಮ್ಮ ಹತ್ರ ನಿಮ್ಮನ್ನ ಮಾತಾಡಿಸ್ಬೇಕು ಅಂತಿದ್ದಾರೆ ಸರ್. ಜೋಸೆಫ್ ಸರ್ ನಮಸ್ಕಾರ. ನಮಸ್ಕಾರ. ನೀವು ನಿಮ್ಮ ಜನಕ್ಕೆ ಪ್ರೊಟೆಕ್ಟ್ ಮಾಡಿ, ನೀವೇನು ಬೇಕಾದ್ರೆ ಮಾಡಿ, ಬಟ್ ನಿಮಗೆ ಸ್ವಲ್ಪ ಅರ್ಥ ಆಗಬೇಕು ಹೇಗೆ ನಮ್ಮ ಫಾರೆಸ್ಟ್ ಸ್ಟಾಫ್ ಕೆಲಸ ಮಾಡ್ತಾರೆ, ಏನು ಕಷ್ಟದೊಳಗಿದ್ದಾರೆ ಅಂದ್ಬಿಟ್ಟು. ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ಸಿಚುವೇಶನ್ಗೆ ಹೆಂಗೆ ಗಲಾಟೆ ಆಗತ್ತೆ ಅಂದ್ಬಿಟ್ಟು. ನೀವು ಕಾಡು ಪಕ್ಕ ಇರೋದ್ರಿಂದ ನಿಮ್ಗೆ ಅರ್ಥ ಆಗತ್ತೆ ಏನು ಹೇಗಿದೆ ಟೆರೇನ್ ಅಂದ್ಬಿಟ್ಟು. ಈಗ ಜನ ಹೇಳೋದು ಅವ್ರನ್ನ ಹೊಡಿಬಾರ್ದಾಯ್ತು, ಕಾಲ್ಗೆ ಹೊಡಿಬೇಕಾಯ್ತು, ಅವ್ರನ್ನ ಕರ್ಸಿ ಹಗ್ಗ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಬರ್ಬೇಕಂದ್ರೆ ಅದು ಆಗೋದಿಲ್ಲ. ಸೊ ನಾವು ಹೇಳೋದು, ನೀವೆಲ್ಲ ಭಾಳ ಒಳ್ಳೆ ಜನ, ನೀವು ವೇ ಯು ಆರ್ ಟಾಕಿಂಗ್, ಐ ಅಂಡರ್ಸ್ಟ್ಯಾಂಡ್ ಯು ಗುಡ್ ಮ್ಯಾನ್, ಬಟ್ ನೀವು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ನಮ್ಮ ಸ್ಟಾಫ್ ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಈಗ ನಿಮಗೆ ಹೇಳ್ತಾ ಇದ್ದೀನಿ ನಾನು, ನೀವು ಅಲ್ಲಿ ಇರೋದ್ರಿಂದ ನಿಮ್ಗೆ ಹೇಳ್ತಿದ್ದೀನಿ, ನಮ್ಮ ಹತ್ರ ದಾಖಲೆಗಳಿದೆ, ನೀವೇ ಆ CFಗೆ ಕೇಳಿ,
ಮಾಲತಿ ಪ್ರಿಯಾ ಅಂತಿದ್ದಾರಲ್ಲ ದುಡ್ಡು ಮಾಡಿಕೊಂಡು ಅವ್ರು ಕೇಳಿ ಎಲ್ಲಿದೆ 2023 ಮಾಹಿತಿ ರೆಕಾರ್ಡ್ ಇದೆ, ಎಲ್ಲ ಇದೆ, ಯಾರ್ಯಾರು ಕೋಚರ್ ಲಿಸ್ಟು ಎಷ್ಟು ಗನ್ಸ್ ಇದೆ ಅಂದ್ಬಿಟ್ಟು ಅದಿದೆ. ಅದರೊಳಗೆ ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅದನ್ನು ಕೇಳಿ CFನ ಏನ್ ಸರ್. ಅದರ ಜೊತೆಗೆ ಸರ್, ಈ ಕಡೆ ಪ್ರಶ್ನೆ, ಈಗ ತಮಿಳುನಾಡು ರಾಜಕೀಯ ನಮ್ಮ ರಾಜ್ಯದ ರಾಜಕೀಯಕ್ಕಿಂತ ಜೋರಾಗಿ ಕೇಳಿಸ್ತಾ ಇದೆ ಸರ್. ಹತ್ಯಾಕಾಂಡ ಅಂತ ಕರೆದು ಬಿಟ್ಟಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿಗಳು. ಅಲ್ಲಿಂದ ನಿಯೋಗ ಬಂದು ಇವತ್ತು ನಮ್ಮದೇ ರಾಜ್ಯದಲ್ಲಿ ಸಭೆ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಫೇಲ್ಯೂರು, ಇಲ್ಲಿರುವ ಜನಪ್ರತಿನಿಧಿಗಳ ಫೇಲ್ಯೂರ್ ಅನ್ನೋ ರೀತಿಯಲ್ಲಿ ಪೋಟ್ರೆ ಸರ್. ನಮ್ದು ಪಕ್ಷಗಳ ಭಿನ್ನತೆ ಅಲ್ಲ, ಅಸೆಂಬ್ಲಿ ಒಳಗೆ ಚುನಾವಣೆ ಸಂದರ್ಭದಲ್ಲಿ ಓಕೆ ಸರ್, ಹಾಗೆ ರಾಜ್ಯಗಳ ನಡುವೆ ಅಂತ ಬಂದಾಗ ಏಕತೆ ಬೇಕಲ್ಲ. ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಮ್ಯಾಮ್. ಅವ್ರು ಯಾರು ಬಂದು ಅವ್ರನ್ನ ಒಂದ್ ರೀತಿ ಸಾಂತ್ವನ ಹೇಳಕ್ ಬಂದಿದ್ದಾರೆ ಹೊರತು ಬೇರೆ ಏನು ಅದ್ರ ಬಗ್ಗೆ ಇಲ್ಲ. ಬಂದ್ರು ಅವ್ರು, ಯಾಕಂದ್ರೆ ವಿಜಯ್ ಅವ್ರ ಟ್ವೀಟ್ ನೋಡಿದ್ರ ಸರ್ ನೀವು? ತಮಿಳುನಾಡು ಸಿಎಂ ಟ್ವೀಟ್ ನೋಡಿದ್ರ? ಮಾಡಿದ್ದಾರೆ ಟ್ವೀಟ್. ಅಫ್ಕೋರ್ಸ್ ಏನಾಗಿದೆ, ಅವರಿಗೆ ಸಂಪೂರ್ಣ ಮಾಹಿತಿ ಇಲ್ಲ. ನೇರ ಅವರು ಅವ್ರಿಗಿರೋಂತ ಮಾಹಿತಿಗೆ ಅವ್ರು ಟ್ವೀಟ್ ಮಾಡಿದ್ದಾರೆ. ಬಟ್ ಲೆಟ್ ದ ಫ್ಯಾಕ್ಟ್ಸ್ ಕಮ್ ಔಟ್. ಅದು ನಾನು ನೇರ ಹೇಳ್ತಿರೋದು ಮ್ಯಾಮ್. ನನ್ಗೂನು ಎಲ್ಲೋ ಒಂದ್ ಕಡೆ ಈಗ ನಾವ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಯಾವ್ದು ನಾನು ಒಪ್ಪೋಕ್ ತಯಾರಿಲ್ಲ. ಬಟ್ ಲೆಟ್ ದ ಫ್ಯಾಕ್ಟ್ಸ್ ರಿವೀಲ್. ಅದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಇವತ್ತು ಆ ಕುಟುಂಬನ ನಾನು ಎಲ್ಲೋ ಒಂದು ಕಡೆ ನೋಡಿ, ತಪ್ಪು ಮನುಷ್ಯ ಮಾಡೋ ಸಹಜ, ಬಟ್ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಯಾವ ರೀತಿ ಈ ತರ ಆಗ್ಬೇಕಾ ಅನ್ನೋದು ಪ್ರಶ್ನೆ ಇಲ್ಲಿ. ಬಟ್ ಹಿಂಗಾದಾಗ ಆ ಮಕ್ಕಳು ಅವ್ರ ಪರಿಸ್ಥಿತಿ ಏನಾಗಿದೆ, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಿದೆ, ನಾನು ಅದನ್ನ ತುಂಬಾನು ಈಗ ಆಲೋಚನೆ ಮಾಡಿ ಅದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರೋದು ಮ್ಯಾಮ್. ನಿಮ್ಮ ಲೀಡರ್ಶಿಪ್ ಒಳಗೆ ನಾನು ಕೇಳ್ಕೊತೀನಿ, ಅಲ್ಲಿನ ಜನನ ದಯವಿಟ್ಟು ಬೇಟೆ ಆಡೋಕೆ ಬಿಡಕ್ಕೆ ಮಾಡಿಸಿ ದಯವಿಟ್ಟು. ಯಾಕಂದರೆ ಅಲ್ಲಿ ಒಂದು ನಿಮಿಷ ಕೇಳ್ಬಿಡಿ, ನಾವು ಫ್ಯಾಕ್ಟ್ಸ್ ಕೊಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಇಲ್ಲಿಗಲ್ ಗನ್ಸ್ ಇದೆ. ಯು ಆರ್ ದೇರ್ ಇನ್ ದಟ್ ರೀಜನ್, ಅದನ್ನ ಸೀಸ್ ಮಾಡಿಸಿ. ಅಲ್ಲಿನ ಜನಕ್ಕೆ ಮನಸ್ಸು ಚೇಂಜ್ ಮಾಡಿಸಿ. ಬೇಟೆ ಹಾಕ್ಕೊಂಡು ಈಗ ಆಲ್ರೆಡಿ ಪರಿಸರ ಹೇಗಿದೆ, ನಾವೆಲ್ಲ ಇನ್ನು ಕ್ಲೈಮೇಟ್ ಎಮರ್ಜೆನ್ಸಿ ಸಾಯ್ತಾ ಇದ್ದೀವಿ. ರೈಟ್. ಸೊ ಪರಿಸರನ ಉಳಿಸ್ಬೇಕು, ಅದನ್ನ ದಯವಿಟ್ಟು ಆ ಪ್ರಯತ್ನ ನಿಮ್ಮ ಕಡೆಯಿಂದ ಆಗ್ಲಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸರ್ ಸಮಯ ಕೊಟ್ಟದಕ್ಕೆ. ಇದು ಹನೂರ್ ಭಾಗದ ಶಾಸಕರು ಮಂಜುನಾಥ್ ಅವರು ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಮತ್ತೊಮ್ಮೆ ಧನ್ಯವಾದ ಮಂಜುನಾಥ್ ಅವರೇ. ಈಗ ಲೋಹಿತ್ ಅವರೇ, ಕೆಲ ಸ್ಟೇಟ್ಮೆಂಟ್ಗಳು ಅಂದ್ರೆ ವಿಜಯ್ ಅವ್ರ ಕಡೆಯಿಂದ ಬಂದದಕ್ಕೆ ನಮಗೆ ತುಂಬಾ ಹಾರ್ಶ್ ಅನಿಸ್ತಾ ಇದೆ. ಹತ್ಯಾಕಾಂಡ ಅಂತ ಅಂದ್ಬಿಟ್ರು, ತಮಿಳಿಗರು ಅಂತ ಹೇಳಿ ಭಾಷೆ ಹಾಗೆ ಪ್ರದೇಶದ ಒಂದು ಭಾವನಾತ್ಮಕ ಟಚ್ ಕೂಡ ಕೊಡ್ಲಿಕ್ಕೆ ಹೋದ್ರು, ಅದೆಲ್ಲ ಸರಿ ಸರ್. ನಮ್ಮ ರಾಜ್ಯದ ಬಿಜೆಪಿ ನಾಯಕರ ಹೇಳಿಕೆ ಏನು ಇದಕ್ಕಿಂತ ಹಿಂದುಳಿದಿಲ್ಲ ಸರ್. ಆರ್ ಅಶೋಕ್ ಅವ್ರ ಸ್ಟೇಟ್ಮೆಂಟು ನಾನು ಯಥಾವತ್ತಾಗಿ ಓದ್ಬಿಡ್ತೀನಿ. ಎನ್ಕೌಂಟರ್ ಹೆಸರಲ್ಲಿ ನಡೆದ ಅಮಾನುಷ ಕೊಲೆ ಇದು, ಇನ್ನು ತನಿಖೆ ನಡೀತಾ ಇದೆ, ಆಗ್ಲೇ ವರ್ಡಿಕ್ಟ್ ಬಂದ್ಬಿಟ್ಟಿದೆ. ಬೊಮ್ಮಾಯಿ ಅವರು ಸರ್ ಸಂಸದರು ಮುಖ್ಯಮಂತ್ರಿ ಆಗಿದ್ದವರು, ಕೋಲ್ಡ್ ಬ್ಲಡೆಡ್ ಮರ್ಡರ್ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ರು ಸರ್. ತನಿಖೆ ಆಗ್ತಾ ಇದೆ, ಬಟ್ ವರ್ಡಿಕ್ಟ್ ಬಂದಿದೆ. ಬಿಜೆಪಿಗರು ಕೂಡ ತಾಳ್ಮೆ ಬಿಟ್ಬಿಟ್ಟು ಆಲ್ರೆಡಿ ನೀವು ತೀರ್ಮಾನ ಕೊಡೋಕೆ ತಯಾರಿದ್ದೀರಿ ಅಂತ. ನಮ್ಮ ಏನು BJP ನಾಯಕರು ಕೊಟ್ಟಿರುವಂಥ ಹೇಳಿಕೆ ಸತ್ಯಕ್ಕೆ ಹತ್ತಿರವಾಗಿದೆ. ಯಾಕೆ ಅಂತಂದರೆ ಅದು ಇಲಾಖಾ ಲೋಪದೋಷ ಎತ್ಕಾಣ್ತಾ ಇದೆ. ಯಾಕಂದರೆ ಈ ಸರ್ಕಾರಕ್ಕೆ ಮಾನವೀಯತೆ, ಮನುಷ್ಯತ್ವ, ಒಂದು ಸಂವೇದನೆ ಅನ್ನೋದೇ ಇಲ್ಲ, ಭಾವನೆ ಅನ್ನೋದೇ ಇಲ್ಲ. ಏನು ಆಯಿತು, ಅವರು ಪೋಚರ್ಸ್ ಹೋದ್ರು, ಗನ್ ತೊಗೊಂಡೋದ್ರು ಅಂತಲೇ ಅಂದ್ಕೊಂಡ್ರು ಸಹ ಅಲ್ಲಿ ಏನು ಅಲ್ಲಿ ಹತ್ಯೆ ಆಗಿದೆ ಅಥವಾ ಶೂಟೌಟ್ ಆಗಿದೆ ಅದನ್ನು ತಡೆಯುವಂಥ ಒಂದು ಸಾಮಾನ್ಯ ಪರಿಜ್ಞಾನ ಇಲಾಖೆಯ ಸಿಬ್ಬಂದಿಗಳಿಗೂ ಇರಬೇಕಾಗತ್ತೆ. ಅಲ್ಲಿ ಜೀವಕ್ಕೆ ಒಂದು ಬೆಲೆ ಇದೆ. ಒಂದು ಜೀವ ಅಂತಂದಾಗ ಅದರಲ್ಲೂ ವಿಶೇಷವಾಗಿ ಅವಲಂಬಿತವಾದಂಥ ಸಾಕಷ್ಟು ಅವ್ರು ಇಡೀ ಕುಟುಂಬದವರಿದ್ದಾರೆ. ಅದನ್ನ ಇವರು ಏನು ಸುಸಜ್ಜಿತವಾದಂಥ ಇತ್ತೀಚಿನ ಉಪಕರಣಗಳನ್ನ ಇಟ್ಕೊಂಡು ಅವರು ಮಾಹಿತಿ ಕೊಡ್ಬೋಯಿತ್ತು. ನಾವು ಕೊಲೆ ಮಾಡಲ್ಲ ನೋಡಿ ಮೇಡಮ್, ಅಲ್ಲೂ CCTV ಇರುತ್ತೆ, ಕಾಡಲ್ಲೂ ಒಂದ್ ಸೆಕೆಂಡ್ ಅಂದ್ರೆ ಕ್ಯಾಮ್ರಾ ಇರುತ್ತೆ ಸರ್, ಕ್ಯಾಮ್ರಾ ಇರುತ್ತೆ. ಒಂದ್ ನಿಮಿಷ ನಾನು ಹೇಳ್ತೀನಿ, ಪ್ರಾಣಿಗಳನ್ನ ಇದು ಏನು ಇದು ಮಾಡೋದಕ್ಕೆ, ಕೌಂಟ್ ಮಾಡೋದಕ್ಕೆ ಅಥವಾ ಮೂವ್ಮೆಂಟ್ ಎಲ್ಲ ನೋಡೋದಕ್ಕೆ ಅಲ್ಲೂ ಸಹ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ರೋಡಲ್ಲ ಇಲ್ಲ, ಅವ್ರು ಎಲ್ಲಿಂದನೋ ಬಂದಿರ್ತಾರೆ. ಇವತ್ತಲ್ಲ ನಾಳೆ ಅವ್ರನ್ನ ಹಿಡಿಬಹುದು, ಸೆರೆ ಹಿಡಿಬಹುದು. ಅದು ಕೊಲೆನೇ ಅಥವಾ ಸಾಯಿಸೋದೇ ಒಂದು ಉದ್ದೇಶ ಆಗಿರಬಾರ್ದು ಇಲಾಖೆಯವರಿಗೆ. ನೋಡಿ ನಿನ್ನೆ ಒಂದೇ ದಿನ ಈ ಬೀದರಲ್ಲಿ ಕೃಷ್ಣಮೃಗ ಬೇಟೆಯಾಡಿದ್ರು ಅಂತ ಹೇಳಿ 3 ಜನ ಸತ್ತೋದ್ರು. ಆಮೇಲೆ ಇಲ್ಲಿ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಅಂತ ನಿರಂತರ ಈ ಸರ್ಕಾರದ ಅತಿ ಹೆಚ್ಚಾಗಿದೆ. ಯಾವುದೇ ರೀತಿಯಾದಂತ ಸೂಕ್ತ ಕ್ರಮ ಮಾರ್ಗಸೂಚಿ ಈ ಸರ್ಕಾರದ ಇಲ್ಲ. ಅದಕ್ಕೋಸ್ಕರ ನಾವು ಖಂಡನೆ ಮಾಡ್ತಾ ಇದನ್ನೆಲ್ಲ ಕಳೆದ 3 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಈ ಇಲಾಖೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರೋದ್ರಿಂದ ನಾವು ಈ ನಿಟ್ಟಿನಲ್ಲಿ ಒಂದು ಮನಸ್ಥಿತಿಗೆ ಬಂದಿದ್ದೀವಿ. ಇದು ಡೆಫಿನೆಟ್ಲಿ ಇದು ಸೂಕ್ತವಾದಂತ ತನಿಖೆ ಆಗಲಿ, ಅವರಿಗೆ ಪರಿಹಾರ ಕೊಡ್ಲಿ. ಮತ್ತೆ ಒಂದು ಏನು ಇವರು ಇಲ್ಲಿಂದ ಹೋದ್ರು 8 ಕಿಲೋಮೀಟರ್ ಒಳಗೆ ಹೋದ್ರು ಅಂತ ಹೇಳ್ತಾರಲ್ಲ, ಎಷ್ಟೋ ಒಂದು ಆದಿವಾಸಿಗಳು, ಬುಡಕಟ್ಟುಗಳು, ಕಾಡಿನಂಚಿನಲ್ಲಿರುವಂತ ಗ್ರಾಮಗಳು ಸಾಕಷ್ಟು ಕಾಡೊಳಗೆ ಇದೆ, ಇನ್ಸೈಡ್ ದ ಫಾರೆಸ್ಟ್. ಅವ್ರ ಮನೆ ಹತ್ರನೇ ಅದೇ ಇವು ಪ್ರಾಣಿಗಳು ಬರ್ತವೆ. ಹಂಗಂತ
ಆಗಿರುತ್ತೆ, ಒಂದೊಂದು ಆಗಿರುತ್ತೆ. ಅದಕ್ಕೋಸ್ಕರ ಕೊಲೆನೇ ಎಲ್ಲ ಇದು ಮಾನದಂಡ ಅಲ್ಲ, ಅದಕ್ಕೋಸ್ಕರ ಅಥವಾ ಏನು ಶೂಟೌಟೇ ಮಾನದಂಡ, ಎನ್ಕೌಂಟ್ರೇ ಮಾನದಂಡ. ಪೋಚರ್ ನನ್ನ ಶೂಟ್ ಮಾಡ್ಬೋದು ಸ್ಟಾಫ್ ನ, ನೋಡಿ ಸರ್, ನಾವ್ ಸತ್ರ ಏನು ಲೆಕ್ಕ ಇಲ್ಲ. ಯಾರೋ ಪೋಚರ್ನ ಸಾಯಿಸಿದ ತಕ್ಷಣ ಅವ್ರನ್ನ ನಾವು ಒಂದು ದೊಡ್ಡ ಒಂದು ಇದಿಟ್ಬಿಟ್ಟು ಸ್ಟ್ಯಾಚು ಇಟ್ಬಿಟ್ಟು ಬ್ರಿಟಿಷ್ ಕೊಲೋನಿಯಲ್ ಏನ್ ಫಾರೆಸ್ಟ್ ಆಕ್ಟ್ ಬಂದಲ್ಲ 1862, ಅಲ್ಲಿಂದನೂ ಸಹ ಬಿರ್ಸಾ ಮುಂಡಾ ಏನಕ್ಕೆ ಅವನು ಭಗವಾನ್ ಬಿರ್ಸಾ ಮುಂಡಾ ಆದ, ಇದೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ. ಮತ್ತೆ ಇದು ನಕ್ಸಲಿಸಂ ಹೆಂಗ್ ಸ್ಟಾರ್ಟ್ ಆಯ್ತು, ಇದೇ ಆದಿವಾಸಿಗಳ ಬುಡಕಟ್ಟುಗಳು ಆ ಸರ್ಕಾರ ನಡೆಸಂತ ರೀತಿ ಈ ಘಟನೆ ಏನು ಸರ್, ಈ ಘಟನೆ ಏನು, ನೀವು ಕಂಪೇರ್ ಮಾಡ್ತಾ ಇರುವ ಸಂದರ್ಭಗಳೇನು? ಲೋಹಿತ್ ಅವರೇ, ಸಿಂಪಲ್ ಪ್ರಶ್ನೆ. ನಾನು ಅವ್ರು MLAಗೂ ಕೇಳಿದೆ, ಸರ್ ಕೂಡ ಅದನ್ನೇ ಹೇಳ್ತೀನಿ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈಗ ಸೆಲ್ಫ್ ಡಿಫೆನ್ಸ್ ಅಂತ ಬಂದಾಗ ಶೂಟ್ ಮಾಡಿರೋದಕ್ಕೆ ತಪ್ಪು ಅಂತ ಅನಿಸ್ತಾ ಇರ್ಬೇಕಾದ್ರೆ, ಅದೇ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ದಲ್ಲೇ 2 ಗುಂಡೇಟನ್ನ ನಮ್ಮ ಅರಣ್ಯಾಧಿಕಾರಿಗಳು ತಿನ್ಕೊಂಡು ಬಂದಿದ್ದರೆ ಅವಾಗ ಇದೇ ವಾದ ಇರ್ತಿತ್ತ ನಿಮ್ದು? ಮಾನವೀಯತೆ ಅರಣ್ಯಾಧಿಕಾರಿಗಳ ಪರವಾಗಿಯೂ ಕೂಡ ಇಷ್ಟೇ ಉಕ್ಕರಿತಾ ಇತ್ತ ಅನ್ನೋದು ಕೇಳ್ತಿದ್ದಾರೆ ಸರ್. ಒಂದ್ ಸೆಕೆಂಡ್ ಸರ್, ಈ ಪರಿಸ್ಥಿತಿನ ಅದನ್ನ ಒಂದ್ ರೀತಿನಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ಅದು ಒಂದು ಕಲೆ, ಒಂದು ನಿಪುಣತೆ. ಅದು ಇಲಾಖೆನಲ್ಲಿ ಅವರಿಗೆ ನಿಜವಾಗ್ಲೂ ಜಾಗೃತಿ ಮತ್ತೆ ಅರಿವಿಲ್ಲ. ಅದು ಸರ್ಕಾರ ಅದನ್ನ ಯೋಜನೆ ತರಬೇಕು, ಫಸ್ಟ್ ಇಲಾಖೆಯವರಿಗೂ ತರಬೇಕು, ಮತ್ತೆ ಅಲ್ಲಿ ಕಾಡಿನಂಚಿನಲ್ಲಿ ಇರುವಂತ ಗ್ರಾಮಸ್ಥರಿಗೂ ಸಹ ಮಾಹಿತಿ ಕೊಡಬೇಕು. ಯಾವ ಫಾರೆಸ್ಟರ್ಗೂ ಯಾರನ್ನು ಸಾಯಿಸಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಕೊಟ್ಟಿರೋ ಆಮ್ಯುನಿಷನ್ನೇ ಲಿಮಿಟೆಡ್ ಯೂಸ್ ಮಾಡೋದು. ಒಂದು ಯಾರಿಗೂ ಯಾರನ್ನೂ ಸಾಯಿಸ್ಬೇಕಂತಿಲ್ಲ. ಅವತ್ತು ಆಗಿರೋದು ಘಟನೆ ಏನಂದರೆ, ಅವ್ರು ಶೂಟ್ ಮಾಡಿದ್ದಾರೆ. ನಮ್ಮ ಹುಡುಗನಿಗೂ ಏಟ್ ಬಿದ್ದಿದೆ. ಬಿದ್ದಾಗ ಕಾಲಿಗೆ ಏಟಾಗಿ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಇನ್ನು ಫಾರೆಸ್ಟ್ ವರ್ಷನ್ ನೀವು ಕೇಳಿಲ್ಲ. ಸೊ ದಯವಿಟ್ಟು ಕೇಳಿ, ಆರೋಪ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡೋಣ. ನಾವು ಇವತ್ತು ಏನು ಮಾಡ್ತಿದ್ದೀವಿ, ವಿಲನ್ಸ್ನ ಹೀರೋ ಮಾಡ್ತಿದ್ದೀವಿ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸೋಲ್ಜರ್ಗಳಿಗೆ, ನಾವು ಅವ್ರನ್ನ ಕಂಡೆಮ್ ಮಾಡಿಬಿಟ್ಟು ನಾಳೆ ಯಾರಾದ್ರೂ ಒಂದು ಟೈಗರ್ ಹೊಡ್ಕೊಂಡು ಹೋದ್ರೆ ನಮ್ಮ ಸ್ಟಾಫು ಸುಮ್ಮನೆ ಕೈ ಕಟ್ಕೊಂಡು ಆ ಟೈಗರ್ ಆದ್ರೂ ಹೋಗ್ಲಿ, ಲೆಪರ್ಡ್ ಆದ್ರೂ ಹೋಗ್ಲಿ, ಜನ ಆದ್ರೂ ಸಾಯ್ಲಿ ಅಂತ. ಪ್ರದೀಪ್ ಅವರೇ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಆಗ್ರಹಿಸ್ತಾ ಇದೆ. ಬಿಜೆಪಿಯ ಧ್ವನಿ ಹೆಚ್ಚಿದೆ ಜೆಡಿಎಸ್ ಗಿಂತ, ಆದ್ರೂ ಮೈತ್ರಿ ಪಕ್ಷ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಇದೇನ್ ಸರ್ ಇದು ಜಂತರ್ ಮಂತರ್ ಮಾಡೆಲ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಈ ಅರಣ್ಯ ಇಲಾಖೆಯ ಸಚಿವರಾಗಿ ಬೆರಳೆಣಿಕೆ ದಿನ ಆಗಿದೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡಬೇಕು ಅಂದ್ರೆ, ರಾಜೀನಾಮೆಯಿಂದ ಈ ಕೇಸಿಗೆ ಸೊಲ್ಯೂಷನ್ ಹೆಂಗ್ ಸಿಗುತ್ತೆ ಅನ್ನೋದು ವಿರೋಧ ಪಕ್ಷದ ಪ್ರಕಾರವಾದ ಅಂತ ಅಲ್ಲ. ಅದು ಯಾಕೆ ಅಂತಂದರೆ, ಒಂದು ಸೂಟ್ ಆರ್ಡರ್ನ ಇಷ್ಟು ಕಾಡಿನಂಚಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರುಗಳನ್ನ ನೀವು ಈ ರೀತಿ ಫೈರ್ ಮಾಡಿ ಡೆತ್ ಮಾಡ್ತೀನಿ ಅಂದರೆ, ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಜೋಸೆಫ್ ಸರ್ ಹೇಳ್ತಾವ್ರೆ, ಇಲ್ಲ ನಾವು ಅವ್ರು ಕಿರೀಟ ಕೊಡ್ಬೇಕಾಯ್ತು. ನಾವಂದ್ರೆ ಎಲ್ಲರೂ ಸಾಯಿಸ್ಬಿಡಿ, ಹಂಗಾರೆ ಕಾಡಂಚಿಲ್ರನ್ನೆಲ್ಲ ಸಾಯಿಸ್ಬಿಡಿ, ಗುಂಡಿಕ್ಬಿಟ್ಟು. ನೀವು ಹೇಳ್ತಾ ಇರೋದು ಎಲ್ಲರೂ ಕಾಡಲ್ಲಿ ಗುಂಡಿಗೆ ಸಾಯಿಸ್ಬಿಡಿ. ಸರ್, ನಿಮ್ಮ ಫಾರೆಸ್ಟ್ ಆಫೀಸರ್ಗಳು ಮಾಡಿರ್ತಕ್ಕಂಥ ಅಧ್ವಾನಗಳಿಂದನೇ ಇವತ್ತು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ನಿಮ್ಮಂತ ಕೇಳಿಸ್ಕೊಳ್ಳಿ ಸಮಾಧಾನವಾಗಿ, ನೀವು ಹೇಳ್ದ ಕೇಳಿಸ್ಕೊಂಡೆ ತಾನೆ. ನಿಮ್ಮಂತ ಎಷ್ಟು ಜನ ಫಾರೆಸ್ಟ್ ಆಫೀಸರ್ಸ್ಗಳು ಕೊಲ್ಯೂಡೆಡ್ ಆಗಿ ಮರಗಳನ್ನ ಎಷ್ಟು ಫಾರೆಸ್ಟ್ ಆಫೀಸರ್ ಮನೆಗಳಲ್ಲಿ ಜಿಂಕೆ ಚರ್ಮ ಇತ್ತು, ಎಷ್ಟು ಹುಲಿ ಚರ್ಮ ಇತ್ತು, ಅದೆಲ್ಲ ಸಿಗಾಕೊಂಡಿದ್ದಾರೆ, ಸರೆಂಡರ್ ಮಾಡಿದ್ದಾರೆ. ನಿಮ್ಮ ಮೇಲೆ FIR ಗಳಾಗಿದೆ ಫಾರೆಸ್ಟ್ ಆಫೀಸರ್ಸ್ಗಳ ಮೇಲೆ. ಫಾರೆಸ್ಟ್ ಆಫೀಸರ್ ಕೊಲ್ಯೂಡೆಡ್ ಆಗಿ ಯಾವ್ಯಾವ ರಾಜಕಾರಣಿಗಳ ಜೊತೆ ಏನೇ ನೀವೆಲ್ಲ ಎಷ್ಟೆಷ್ಟು ಇವತ್ತು ಫಾರೆಸ್ಟ್ ಆಫೀಸರ್ಗಳು ಸಪೋರ್ಟ್ ಮಾಡೋದ್ರಿಂದ ಇವತ್ತು ದೊಡ್ಡ ದೊಡ್ಡ ರೆಸಾರ್ಟ್ಗಳು ದೊಡ್ಡ ಇದು ಅಲ್ಲಿ ಓಪನ್ ಆಗಿರೋದು ಕಾಡಂಚಲ್ಲಿ. ಕಾರಣ ಅದು ಫಾರೆಸ್ಟ್ ಆಫೀಸರು. ನಿಮ್ಮ ಯಾವ ಫಾರೆಸ್ಟ್ ಆಫೀಸರ್ ಕರೆಕ್ಟ್ ಆಗಿ ಇದ್ದಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರ್ಲಿಲ್ಲ. ವೋಚರ್ಸ್ ಗಳನ್ನ ಸಹಾಯ ತಗೊಂಡಿದ್ರೆ ಈ ಫೈರ್ ಇಂಜಿನ್ ಆಗ್ತಾ ಇರ್ಲಿಲ್ಲ. ವೋಚರ್ ಸಹಾಯ ತಗೊಂಡಿದ್ರೆ, ನೀವು ವೋಚರ್ ಸಹಾಯ ತಗೊಳ್ದೇನೆ ನಿಮ್ಮಷ್ಟಕ್ಕೆ ನೀವು ಫೈರ್ ಇಂಜಿನ್ ಮಾಡಿರೋದಕ್ಕೆ, ನೀವು ಫೈರ್ ಮಾಡೋದಕ್ಕೆ ತಪ್ಪು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನೀವು ಮಾಡ್ರೆ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಮಾಡಕ್ಕಿಂತ ಮುಂದಾಗೃತೆ ಕ್ರಮವಾಗಿ ಅವ್ರ ಅರೆಸ್ಟ್ ಮಾಡಕ್ಕೆ ಎಲ್ಲಾ ಸಾಧ್ಯತೆಗಳಿತ್ತು. ಅವ್ರ ಅರೆಸ್ಟ್ ಹಾಗಾದ್ರೆ ನೀವು ಯಾಕೆ ಸಲ್ಮಾನ್ ಖಾನ್ ಅರೆಸ್ಟ್ ಮಾಡ್ಲಿಲ್ಲ? ಫೈರ್ ಮಾಡ್ಬೋದಲ್ಲ ಅವನು ಸಲ್ಮಾನ್ ಖಾನ್ ಇದ್ ಮಾಡ್ಬಿಟ್ಟಿದ್ನಲ್ಲ, ಜಿಂಕೆ ಹೊಡೆದು ಬಿಟ್ಟಿಲ್ಲ, ಫೈರ್ ಮಾಡ್ಬೋದು. ಅವರು ಮನುಷ್ಯ ತಾನೆ, ಅಮಾಯಕರಲ್ಲ, ಇವ್ರಂದ್ರೆ ಅಮಾಯಕರಲ್ಲ ಪಾಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಪ್ರೊಟೆಕ್ಷನ್ ಕೊಡೋದು, ಪ್ರೊಟೆಕ್ಷನ್ ಕೊಡೋದು, ಇದು ನಿಮ್ ನೀತಿ. ಫಾರೆಸ್ಟ್ ಆಫೀಸರ್ಸ್ಗಳು ಇವತ್ತು ಸರಿಯಾಗಿ ಮರ ಕಾದಿದ್ರೆ ಯಾಕೆ ಹಿಂಗ್ ಇರ್ತಾ ಇತ್ತು? ಅವರ ನಿಷ್ಪ್ರಯೋಜಕ ಆಡಳಿತದಿಂದ ಇವೆಲ್ಲ ಆಗಿರೋದು, ಅವ್ರ ಅರಾಜಕತೆ. ಅವ್ರು ತಮ್ಮನ್ನ ತಾವು ಮಾರ್ಕೊಂಡವ್ರೆ.
ಇವತ್ತು ತಮ್ಮನ್ನ ಸರಿ, ತಾವು ಆಯ್ತು, ಮಾರ್ಕೊಂಡಿದ್ದಾರೆ. ಆಯ್ತು. ಪ್ರದೀಪ್ ಜಿ, ನೀವು ಹೇಳೋದು ಅವರು ಪೂರ್ತಿ ಕೇಳಿಸ್ಕೊಂಡ್ವಿ. ಕರೆಕ್ಟ್ ಆಯ್ತು, ಅರಣ್ಯ ಅಧಿಕಾರಿಗಳ ಲೋಪ ಇದೆ ಅನ್ನೋದನ್ನ ಹೇಳಿ ಸರ್, quick, 10 seconds. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಚಪ್ಪಲಿ ತಗೊಂಡ್ ಹಾಕಿರೋದು ಈ ವೆಪನ್ಸ್ ಗಳಿದಾವಲ್ಲ, ಈ ವೆಪನ್ಸ್ ಗಳು ಎಲ್ಲವೂ ತಗೊಂಡ್ ಹಾಕಿರೋವು, ನೋ ಡೌಟ್. ಆ ವೆಪನ್ಸ್ ಗಳನ್ನ ನೀವು ಸೀಜ್ ಮಾಡಿಲ್ಲ. ನೀವು ಸೀಜ್ ಮಾಡಿದ್ರೆ ಸಿಸಿ ಕ್ಯಾಮೆರಾ ಪ್ರೊಡ್ಯೂಸ್ ಮಾಡಿ ನೀವು ಸಿಸಿ ಕ್ಯಾಮೆರಾ. ಒಂದು ಅನುಮಾನ ಪ್ರದೀಪ್ ಅವರೇ, ಅಂದ್ರೆ ಇವಾಗ ಇರ್ತಕ್ಕಂಥದ್ದು ನೀವು ಅಂಡರ್ ದಿ ಕ್ಯಾಮ್ರಾ ಮಾಡಬೇಕು. ಪ್ರೊಸೀಜರ್ ಅವಾಗ ಹಿಂದೆ ಇತ್ತದು, ಇವಾಗ ಪ್ರೊಸೀಜರ್ ವಿಡಿಯೋ ಕ್ಯಾಮ್ರಾ ಮಾಡಿ ಮಾಡಬೇಕು. ಆನಂದ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಹೇಳಿ. ಸಾಯಿಸು ತಪ್ಪು, ಸಾಯಿಸು ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೋದಿತ್ತು. ಒಂದು ಘಟನೆ ಆಗಿದೆ ಮೇಡಮ್, ಆಗಿದೆ. ಘಟನೆ ಆದ ನಂತರ ಅದಕ್ಕೆ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡಿ ಇದನ್ನ ಮಧ್ಯೆ ತಂದು ಧರ್ಮ ತಂದು ಇಡ್ತಾ ಇದ್ದಾರೆ. ನೀವು ಕ್ರಿಶ್ಚಿಯನ್, ನೀವು ಮುಸ್ಲಿಮ್ಸ್, ಯಾವಾಗ್ಲೂ ಇದೆಯಲ್ಲ ಇದು ದುರಂತ. ತಮಿಳ್ನಾಡಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಧರ್ಮದಲ್ಲೇ ಹೊಡೆದಾಡ್ತಾ ಇರುವುದು ನಾವು. ಇದನ್ನ ನಿಲ್ಲಿಕ್ಕೆ ಇಲ್ವ? ಎಷ್ಟು ವರ್ಷ ಇದನ್ನೆಲ್ಲ ಇರುದು? ಇದಕ್ಕೆ ಪಿತಾಮಹ ಯಾರು ಕೇಳಿದ್ರೆ ಕಾಂಗ್ರೆಸ್ನವರೇ. ನೋಡಿ ಮೊನ್ನೆ ಇಲ್ಲಿ ಕೂಡ ಪಾರ್ಲಿಮೆಂಟ್ ಅಲ್ಲಿ ಕೂಡ ಹಾಗೆ ಜನಗಣಮನ ಹಾಡುದಿಲ್ಲ ಅಂತ. ಇದು ಎಷ್ಟು ದಿವಸ ಈ ಧರ್ಮ ಹೋರಾಟ? ನೋಡಿ ನಮ್ಮಲ್ಲಿ ಉಡುಪಿಯಲ್ಲಿ ನೀವು ಸ್ವಲ್ಪ ಟೆಕ್ನಿಕಲಿ ತಪ್ಪು ಹೇಳಿದ್ರಿ ಸರ್, ಬಟ್ ಎನಿವೆ ನಿಮ್ಮ ಉದ್ದೇಶ ಕರೆಕ್ಟ್ ಇತ್ತು. ಅಂದ್ರೆ ಇಂಥ ವಿಚಾರದಲ್ಲಿ ತನಿಖೆ ಆಗ್ಬೇಕೇ ಹೊರತು ಧರ್ಮ ಜಾತಿ ತರಬಾರ್ದು ಅಂತ. ಧನ್ಯವಾದ ಕರೆ ಮಾಡಿದಕ್ಕೆ. ವಿ ಕೆ ಶೆಟ್ಟಿ ಅಂತ ಹೇಳಿ ಇನ್ನೊಂದು ಕರೆ ಇದೆ. ವಿ ಕೆ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್. ಅಲ್ಲಿ ಕುಂತಿರೋ ಎಲ್ಲ ಮಹಾನುಭಾವರಿಗೂ ನನ್ನ ನಮಸ್ಕಾರ. ವಿಷಯಕ್ಕೆ ಬನ್ನಿ ಸರ್. ಥ್ಯಾಂಕ್ ಯು. ಹೇಳಿ. ಓಕೆ, ರೈಟ್. ಈಗ ಮೊದಲನೇದಾಗಿ ಕರ್ನಾಟಕದ ಕನ್ನಡಿಗರ ವಿಷಯದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಏನ್ ಅಧಿಕಾರ ಇದೆ? ನಂಬರ್ 1. ನಂಬರ್ 2, ಅವ್ರು ಏನಾದ್ರು ಬಂದ್ರೆ ಧಿಕ್ಕಾರ ಅಂತ ಕೂಗುವಂತ ಪ್ರತಿಯೊಬ್ರು ಕನ್ನಡಿಗರು ಧಿಕ್ಕಾರ ಕೂಗ್ತೀವಿ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವ್ರು ಬಂದ್ರು ಒಂದು ಅವಕಾಶ ಕೊಡ್ತೀನಿ. ಒಂದು ಅವಕಾಶ ನಾವು ಕನ್ನಡಿಗರಾಗಿ ನಾವು ಕೊಡ್ತೀವಿ. ಒಂದು 5,000 ಬಸ್ಗಳನ್ನ ಕೊಡ್ತೀವಿ ಫ್ರೀಯಾಗಿ ಕರ್ನಾಟಕದಿಂದ. ಇಲ್ಲಿರೋ ತಮಿಳವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ತಗೊಳಕ್ಕೆ ಅವನಿಗೆ. ಅವನ್ ಯಾವನ್ರಿ ಬಂದು ಕರ್ನಾಟಕದಲ್ಲಿ ನಮ್ ತಮಿಳವರು ಅಂತ ಹೇಳಕ್ಕೆ? ಇಲ್ಲಿ ತಮಿಳವ್ರು ಎಷ್ಟು ಜನ ಅವ್ರೆ ಅಂತ ಗೊತ್ತಾ ಅವ್ರಿಗೆ? ಬರ್ಲಿ, ಮೆಜೆಸ್ಟಿಕ್ ಅಲ್ಲಿ ಇರೋ ಸುತ್ತಮುತ್ತ ಏರಿಯಾದಲ್ಲೇ ಬೇರೆ ತಮಿಳವ್ರು ಕುಂತವ್ರೆ. ಕರ್ಕೊಂಡು ಹೋಗಿ ಕೇಳಿ ಅವ್ರನ್ನ, ಸಾಕೊಳ್ಳಿ ಅಲ್ಲಿ. ಫಸ್ಟ್ ಆಫ್ ಆಲ್ ಅಲ್ಲಿ ನಡೆದಿರೋದು ಅನ್ಯಾಯ ಆಗಿದೆ. ಯಾಕಂದ್ರೆ ನಾನು ಅದೇ ಏರಿಯಾದಲ್ಲಿ ಹಾನೂರು, ಚಾಮರಾಜನಗರ ಅಲ್ಲೆಲ್ಲ ಸುತ್ತಾಡಿರೋನು. ಯಾಕಂದ್ರೆ ಅಲ್ಲಿರೋ ಜನ ಯಾವ್ದೇ ಒಂದು ಹೋಟ್ಲಿಗೆ ಹೋಗಿ ಟೀ ಕುಡಿತೀವಿ ಅಂತ ಟೀ ಕಾರೋ ಏನೋ ನಾವ್ ನಿಲ್ಲಿಸಿದಾಗ, ಸರ್ ಬನ್ನಿ ಬೆಂಗಳೂರು ಅಂತ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಸರ್ ಜಿಂಕೆ ಮಾಂಸ ಇದೆ ಬೇಕಾ ಸರ್? ಸರ್ ನವಿಲ್ ಮಾಂಸ ಇದೆ ಬೇಕಾ ಸರ್? ಇದು ಗೊತ್ತಿಲ್ಲ ಸರ್. ಅಲ್ಲಿಂದ ಬೆಂಗಳೂರಿನ ದೊಡ್ಡ ದೊಡ್ಡ ಭವನಗಳಿಗೂ ಕೂಡ ಬರುತ್ತಂತೆ ಸರ್. ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ ನಾನು ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇನೆ. ನನ್ನೇನೆ ಕೇಳಿದಾರೆ ಅಲ್ಲಿ ಜನ ಹೋಟ್ಲಲ್ಲಿ ಸಂಜೆ ಒಳಗೆ ಕರ್ಕೊಂಡು ಹೋಗಿ ಬೆಂಗಳೂರವರ ಸರ್ ಬನ್ನಿ ಇಲ್ಲಿ ಅಂತ. ಅಂತ 420ಗಳೇ ಅವ್ರೆ ಆ ಕಾರ್ ಒಳಗಡೆ. ಅವ್ರನ್ನ ಹೊರಗೆ ಸಾಯಿಸಿರೋ ಅಷ್ಟಕ್ಕೂ ನಮ್ಮ ಕರ್ನಾಟಕದ ನಾವು ಕಟ್ಟುವ ಟ್ಯಾಕ್ಸ್ ದುಡ್ಡನ್ನ ಅವ್ರಿಗೆ ಯಾಕ್ರಿ ಕೊಡಬೇಕು? ಡನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಕರೆಕ್ಟು, ತಮಿಳುನಾಡಿನ ಇಂಟರ್ಫಿಯರೆನ್ಸ್ ಬಗ್ಗೆ ಎಲ್ಲರಿಗೂ ಅಸಮಾಧಾನ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಪನ್ನೀರ್ ಸೆಲ್ವಂ ಅವರ ಹೇಳಿಕೆ ವಿರುದ್ಧವಾಗಿ ಖಡಕ್ ಆಗಿ ಮಾತನಾಡಿದ್ರು. ನಟರಾಜ್ ಗೌಡ್ರೆ ಕೇಳಿಸ್ಕೊಂಡ್ವಿ. ಬಟ್ ವೆರಿ ನೆಕ್ಸ್ಟು ಮಾಧ್ಯಮ ಮಿತ್ರರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸರ್ ವಿಜಯ್ ಅವ್ರ ಟ್ವೀಟ್ ಅನ್ನ ಗಮನಿಸಿದ್ರ? ಅವ್ರು ಹತ್ಯಾಕಾಂಡ ಅಂತ ಕರೆದಿದ್ದಾರೆ ಅಂತಂದ್ರೆ ಅವ್ರ ಟ್ವೀಟ್ ಅನ್ನ ನೋಡಿಲ್ಲ, ಅದ್ರ ಬಗ್ಗೆ ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಅಂದ್ರೆ ಪನ್ನೀರ್ ಸೆಲ್ವಂ ಅವರ ವಿಚಾರದಲ್ಲಿ ಖಡಕ್ನೆಸ್ ಇದ್ದ ಡಿ ಕೆ ಶಿವಕುಮಾರ್ ಅವರಿಗೆ ವಿಜಯ್ ಅವ್ರ ವಿಚಾರ ಬಂದ ತಕ್ಷಣ ಸಾಫ್ಟ್ನೆಸ್ ಬರುತ್ತೆ ಅಂತಂದ್ರೆ, ಇಲ್ಲೂ ಕೂಡ ಪಾರ್ಟಿ ಪಾಲಿಟಿಕ್ಸ್ ಹೆಂಗ್ ಪ್ಲೇ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಸೂಕ್ಷ್ಮ ಜನ ಅಲ್ವಾ ಕರ್ನಾಟಕದವರು? ಖಂಡಿತವಾಗಿಲ್ಲ. ನೋಡಿ, ನಮ್ಮ ರಾಜ್ಯದ ವಿಷಯ ನಮ್ಮ ರಾಜ್ಯದ್ದು, ತಮಿಳುನಾಡು ವಿಷಯ ತಮಿಳುನಾಡ್ದು. ತಮಿಳುನಾಡಿಗೆ ಯಾವುದೇ ರೀತಿಯ ಬೇರೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಯಾವುದೇ ಅಧಿಕಾರ ಇಲ್ಲ, ನೈತಿಕವಾಗೂ ಇಲ್ಲ. ಅವರು ಆ ಥರ ಕಮೆಂಟ್ ಮಾಡ್ಲಿಕ್ಕೆ ತಪ್ಪದು. ಅವ್ರು ಮಾಡಿರೋ ಕಮೆಂಟ್ ತಪ್ಪು. ಇಲ್ಲಿ ಈಗ ಜೋಸೆಫ್ ಅವ್ರು ಹೇಳಿದ್ರು, ಪೋಚರ್ಗಳು ಎಲ್ಲ ಕಡೆ ಇದ್ದಾರೆ, ಎಲ್ಲ ಬಾರ್ಡರ್ಗಳಲ್ಲೆಲ್ಲ ಇದ್ದಾರೆ. ಪೋಚರ್ ಅಂದರೆ ಕಳ್ಳಬೇಟೆಗಾರರು ಅಂತ. ಕಳ್ಳಬೇಟೆಗಾರರು ಎಲ್ಲ ಕಡೆ ಇದ್ದಾರೆ. ಸುಮಾರು 2010ರಿಂದ ಇಲ್ಲಿವರೆಗೂ ಚಾಮರಾಜನಗರ ಜಿಲ್ಲೆಯಲ್ಲೇ ಸುಮಾರು 278 ಈ ಥರ ದೊಡ್ಡ ಪ್ರಕರಣಗಳಾಗಿದ್ದಾವೆ, ಕೇಸ್ಗಳಾಗಿದ್ದಾವೆ. ತುಂಬ ಜನ ಅರೆಸ್ಟ್ ಆಗಿದ್ದಾರೆ. ಎರಡನೇದು, ಸುಮಾರು 2000 ಚದುರ ಕಿಲೋಮೀಟರ್ ಇರತಕ್ಕಂಥ ಜಾಗದಲ್ಲಿ ಅಲ್ಲಿ ಬಂದಿರತಕ್ಕಂಥ ಕೇವಲ 10% ಮಾತ್ರ ಮಾಹಿತಿಗಳು ಬರ್ತವೆ, ಈ ಥರ ಕೇಸ್ಗಳು ಗೊತ್ತಾಗ್ತವೆ. ಇನ್ನು 90% ಕೇಸ್ಗಳು ಗೊತ್ತಾಗೋದಿಲ್ಲ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಷ್ಟು ಕೆಲಸ ಮಾಡಿದ್ರು ಕೂಡ ಈ ಥರ ಒಂದು ಆರೋಪಗಳು ಬಂದಾಗ, ಈಗ 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಈ ಥರದೇ ಒಂದು
ಹತ್ಯೆ ಅಂದ್ರೆ ಶೂಟೌಟ್ ಆಯ್ತು. ಸರಿ. 2018ರಲ್ಲಿ ಕುಮಾರಸ್ವಾಮಿ ಅವರಿದ್ರು, ಪಾಲಾರ್ ಗಡಿನಲ್ಲಿ 130 kg ಮಾಂಸ ಸಿಕ್ತು, ಗುಂಡಿ ಚಕಿಮುಖಿ ಆಯ್ತು. ಅದೃಷ್ಟವಶಾತ್ ನಮ್ಮವ್ರು ಯಾರು ಸಾಯಲಿಲ್ಲ ಆ ಟೈಮಲ್ಲಿ. 2021ರಲ್ಲಿ ಬೊಮ್ಮಾಯಿ ಅವರು ಇದ್ರು, ಅಲ್ಲೊಬ್ಬ ಒಂದು ಹತ್ಯೆ ಆಯ್ತು, ಇದೇ ತರ ಒಂದು ಸಾವಾಯ್ತು. 2023ರಲ್ಲಿ ಈ ತರ ಒಂದು ಸಾವಾಯ್ತು. ಇವ್ರು ಕೊಲೆಗಾರ ಅಂತ ಹೇಳೋದು ನಾನು. ಬೊಮ್ಮಾಯಿ ಅವ್ರು ಕೊಲೆಗಾರರು ನಿಂತ್ಕೊಂಡು ಶೂಟ್ ಮಾಡಕ್ಕೆ ಕಾಯ್ಕೊಂಡು ನಿಂತಿದ್ರು, ಬಂದೂಕ ತಗೊಂಡು ಹೊಡೆದ್ರು ಅಂತ. ಅಲ್ಲಿನ ಆತ್ಮರಕ್ಷಣೆಗೆ ಕಳ್ಳ ಬೇಟೆಗಾರರು ಬಂದಾಗ ಅವ್ರ ಕೈಲಿ ಬಂದೂಕ ಇರ್ತದೆ, ಇವ್ರ ಕೈನಲ್ಲಿ ಸುಮ್ಮನೆ ಇಟ್ಕೊಂಡು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ತಪ್ಪಿಸ್ಕೊಳ್ಳೋಕೆ ಇವ್ರನ್ನ ಶೂಟ್ ಮಾಡಿ ಹೋಗ್ತಾರೆ. ಆ ಸಮಯದಲ್ಲಿ ಪ್ರತಿ ಶೂಟ್ ಮಾಡಿಲ್ಲ ಅಂದ್ರೆ ಈ ತರ ಆಗತ್ತೆ. ಹಾಗಾಗಿ ಇದನ್ನ ರಾಜಕೀಯಗಳಿಗೆ ಹೋಲಿಸುವಂಥದ್ದು. ಆಮೇಲೆ ಬಿಜೆಪಿಗರು ಅವರು ಕ್ರಿಶ್ಚಿಯನ್ ಅಂತ ಹೇಳುವಂಥದ್ದು ಬಹಳ ದೊಡ್ಡ ತಪ್ಪಿದು. ಅದು ಯಾವುದೇ ರೀತಿಯಾಗಿ ಅದು ಒಪ್ಪುವಂಥ ವಿಷಯ ಅಲ್ಲ. ಹೇಳ್ಬೇಕಂದ್ರೆ ಈಗ ನಾವು ನೋಡಿದ್ದೀವಿ, ಯಾಕಂದ್ರೆ ಓಡಾಡ್ತೀವಿ, ಎಷ್ಟೋ ನಮ್ಮ ಫಾರೆಸ್ಟ್ ಸ್ಟಾಫ್ಗೆ ಇಂಜರಿ ಆಗಿದೆ. ಒಬ್ಬರು ಗೋವಿಂದ್ ಅಂತಿದ್ದಾರೆ, ಅವ್ರಿಗೆ 2 ಗುಂಡಿದೆ ಕಾಲು. ಅವರೇ ಖುದ್ದಾಗಿ ಆಪ್ರೇಷನ್ ಮಾಡಿ 2.5 ಲಕ್ಷ ಖರ್ಚು ಮಾಡಿ ಕೋರ್ಟ್ಗೆ ಖರ್ಚು ಮಾಡಿ ಅವರು ಬಂದಿದ್ದಾರೆ. ಯಾರು ಒಬ್ಬರು ಸರ್ಕಾರದಿಂದ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಏನೋ ಸಹಾಯ ಮಾಡಿದಾರ? ನಮ್ಮ ಸ್ಟಾಫ್ಗಳು ರಿಸ್ಕ್ ತಗೋಬಹುದು. ಹೇಳ್ತೀನಿ, ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH ನನ್ನ ಪ್ರಶ್ನೆನೇ ಅದಾಗಿತ್ತು ಸರ್. ಈಗ ಕಾಡಂಚಿನ ಜನರು, ಅವ್ರು ಕನ್ನಡ ಮಾತಾಡೋರು, ತಮಿಳ್ ಮಾತನಾಡೋರು ಈ ನೆಲದಲ್ಲಿದ್ದಾರೆ, ನಮ್ ಜನ ಅಂತ ಅನ್ಕೊಳ್ಳೋಣ. ಅವ್ರದ್ದು ಬದುಕಿನ ಪ್ರಶ್ನೆ ಸರ್. ಅವರು ಜೀವನಕ್ಕೋಸ್ಕರ ಬೇಟೆ ಮಾಡ್ತಾರೋ, ಮತ್ತೊಂದು ಮಗದೊಂದು ಮಾಡ್ತಾರೋ, ಬಟ್ ಇದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ಅರಣ್ಯಾಧಿಕಾರಿಗಳದ್ದು ಕಾನೂನು ಪಾಲನೆಯ ಕರ್ತವ್ಯ. ಈ ಕರ್ತವ್ಯ ವರ್ಸಸ್ ಜೀವನ ಅನ್ನೋದಿದೆಯಲ್ಲ, ಎಷ್ಟು ಕಾಂಪ್ಲಿಕೇಟೆಡ್ ಸರ್ ಇದು ಅಂತ. ಇದನ್ನ ಬಗೆಹರಿಸಬೇಕು ಅಂದ್ರೆ ಸರ್ಕಾರಗಳಿಗೆ ಮುತುವರ್ಜಿ ಎಷ್ಟಿರಬೇಕು ಅಂತ, ಈ ಜಾತಿ ಧರ್ಮ ಲೇಬಲ್ಗಳನ್ನು ಬಿಟ್ಟು. ಇದು ಬಹಳ ಸೆನ್ಸಿಟಿವ್ ಇಶ್ಯೂ. ನಾವು ಯಾವತ್ತೂ ಹೇಳ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸ್ಗೆ, ಅರಣ್ಯ ಪಕ್ಕ ಇರೋ ಜನ ಜೊತೆಗೆ ನೀವು ಒಳ್ಳೆ ಇದು ಇಟ್ಕೋಬೇಕು, ಕಮ್ಯುನಿಕೇಶನ್ ಇಟ್ಕೋಬೇಕು. ಅವ್ರ ಜೊತೆ ಅವ್ರದ್ದೇನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಬೇಕು. ನೀವು ಅದು ಇಟ್ಕೊಂಡ್ರೇನೆ ನಮ್ಮ ಕಾಡು ಉಳಿಯೋದು. ನಾನಿವತ್ತು ಧೈರ್ಯವಾಗಿ ಹೇಳ್ಬೇಕಂದ್ರೆ ಕಾಡು ಉಳಿದಿರೋದು ನಮ್ಮ ರೈತರಿಂದ. 90% ಕಾಡು ಉಳಿದಿರೋದು ನಮ್ಮ ರೈತರಿಂದ. 10% ಇವ್ರ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಅಂದರೆ ಈ ಕಮ್ಯುನಿಕೇಷನು ಗೆಟ್ ಟುಗೆದರ್ ಇರಬೇಕು. ಅವಾಗ ಅವ್ರದ್ದು ಏನಾದ್ರು ಊರು ಹಬ್ಬ ಇತ್ತು, ಪಂಚಾಯತ್ ಏನೋ ಇದ್ದರೆ ಹೋಗ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಅದು ಆಗ್ತಾ ಇಲ್ಲ. ಕರೆಕ್ಟ್, ಅದು ನಡೀತಾನೆ ಇಲ್ಲ. ಯಾಕಂದರೆ ಎಲ್ಲರೂ ನಾನು IFS ನಾನು ಯಾಕೆ ಹೋಗ್ಬೇಕಲ್ಲಿ ಆಗ್ಬಿಟ್ಟು ಆ ಆ್ಯಟಿಟ್ಯೂಡ್ ಬಂದಿದೆ. ಈ ಆ್ಯಟಿಟ್ಯೂಡ್ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ ಇಳಿಬೇಕು. ಈಗ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಸ್ಟಾಫ್ಗೆ ಕೊರತೆ ಇದೆ. ನಮ್ಮ ಇದರೊಳಗೆ 45%ಕಿಂತ ಕೊರತೆ ಇದೆ. ಅದ್ರ ಬಗ್ಗೆ ಯಾಕೆ ನಮ್ಮ ಇವರು MLAಗಳು MP ಗಳು ತನಿಖೆ ಅಂತೂ ಪ್ರಾರಂಭವಾಗಿದೆ. ವಿರೋಧ ಪಕ್ಷಗಳು ಮತ್ತಷ್ಟು ಉನ್ನತ ಮಟ್ಟದ ತನಿಖೆ ಕೇಳ್ತಿದ್ದಾರೆ, ತಮಿಳುನಾಡಿನವ್ರು ಕೇಳ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಬಹುಶಃ ಒಂದಷ್ಟು ಅನುಮಾನಗಳಿರೋ ಕಾರಣಕ್ಕೆ ಒಂದು ಟ್ರಾನ್ಸ್ಪರೆಂಟ್ ತನಿಖೆ ಆಗಲಿ. ಹಾಗೆ ತಮಿಳುನಾಡಿನ ಹಸ್ತಕ್ಷೇಪದ ಬಗ್ಗೆ ನಮ್ಮ ವೀಕ್ಷಕರ ಪೈಕಿ 72% ಜನಕ್ಕೆ ಅನಿಸ್ತಾ ಇದೆ ಈ ಹಸ್ತಕ್ಷೇಪ ಬೇಕಾಗೇ ಇಲ್ಲ ಅಂತ ಹೇಳಿ. ಅದಕ್ಕೆ ಅವಕಾಶಗಳನ್ನು ನಮ್ಮ ಆಡಳಿತ ಪಕ್ಷವೂ ಮಾಡ್ಕೊಳ್ಬಾರ್ದು, ವಿರೋಧ ಪಕ್ಷವೂ ಕೂಡ ಅದಕ್ಕೆ ಪೂರಕವಾಗಿ ಮಾತನಾಡೋ ಪ್ರಯತ್ನ ಮಾಡಬಾರ್ದು. ಒಗ್ಗಟ್ಟಿನಿಂದ ಅಟ್ಲೀಸ್ಟ್ ಈ ವಿಚಾರದಲ್ಲಿ ನಿಜವಾಗ್ಲೂ ಅಲ್ಲೇನಾದ್ರೂ ಅಪರಾಧ ಆಗಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ, ಅಥವಾ ನಿಜವಾಗ್ಲೂ ಬೇಟೆಗಾರರೇ ಆಗಿದ್ರೆ ಇನ್ನೊಂದು ಇಂಥ ಬೇಟೆಗಾರರ ಪ್ರಕರಣ ಆಗದೆ ಇರೋ ರೀತಿಯಲ್ಲಿ ತಡೆಯೋ ಪ್ರಯತ್ನ ಇದಾಗಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಹಾಗೆ ವಿರೋಧ ಪಕ್ಷಗಳು ಎರಡೂ ಕೂಡ ಹೆಂಗೂ ಸೆಷನ್ ನಡೀತಾ ಇದೆ, ಕೂತ್ ಮಾತನಾಡಿ ಈ ಕಾಡಂಚಿನ ಭಾಗಕ್ಕೆ ವಿಶೇಷವಾದ ಗಮನ ಕೊಡ್ಲಿ ಅಂತ ಆಗ್ರಹಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.